ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಎಸ್, ಇವತ್ತಿನ ಒಂದು ಟಾಪಿಕ್ ರೀಡಿಂಗ್ ಗುರು ರಾಯರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ಹಾಗೂ ವಿಷ್ಣು ದೇವರಿಂದ ನಿಮ್ಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಇವತ್ತು ಪರಮ ಏಕಾದಶಿ. ಸೊ ಯಾರೆಲ್ಲ ಈ ಒಂದು ಏಕಾದಶಿ ವ್ರತವನ್ನು ಆಚರಣೆ ಮಾಡ್ತಿದ್ದೀರಾ, ತಮ್ಮೆಲ್ಲರಿಗೂ ಪರಮ ಏಕಾದಶಿಯ ಶುಭಾಶಯಗಳು. ಹಾಗೆ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಲಿ, ಆಯುಷ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ನಿಮ್ಮ ಬದುಕಲ್ಲಿ ಕೊಡಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಎಸ್, ಅದಕ್ಕೂ ಮುಂಚೆ ಇವತ್ತು ಇನ್ನೊಂದು ಟಾಪಿಕ್ನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಎಸ್, ಇವತ್ತು ನಿಮ್ಮ ಮನೆಯಲ್ಲಿ ಪದೇ ಪದೇ ಜಗಳ, ಕೋಪ ಹಾಗೂ ಇನ್ನಷ್ಟು ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಿಲ್ಲ, ಏನೋ ಒಂದು ರೀತಿ ಕಸಿ ಬಿಸಿ ಅನಿಸ್ತಿದೆ, ಮನೆ ವಾತಾವರಣ ಸಮಾಧಾನ ಇಲ್ಲ, ಅಥವಾ ನೀವು ವಾಸಿಸಿರುವ ಸ್ಥಳ ಸರಿ ಇಲ್ಲ, ಏನೋ ಒಂದು ರೀತಿ ನಿಮಗೆ ತುಂಬಾ ಆ ಒಂದು ಪರಿಸರ, ನೀವಿರು ವಾಸಿಸಿರುವಂತಹ ಮನೆ ತುಂಬ ದೃಷ್ಟಿ ಆಗುತ್ತೆ, ಕ್ಲೆನ್ಸಿಂಗ್ ಮಾಡ್ತಿರ್ತೀರ, ಆದರೂ ದೃಷ್ಟಿ ಆಗ್ತಿರುತ್ತೆ. ಎಸ್, ಇವತ್ತಿನ ಒಂದು ಮಾಹಿತಿ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ಅಂದ್ಕೊತೀನಿ. ಈ ಒಂದು ಕ್ಲೆನ್ಸಿಂಗ್ನ ನೀವು ಗುರುವಾರ, ಶುಕ್ರವಾರ ಹಾಗೂ ಏಕಾದಶಿ ತುಂಬ ಉತ್ತಮವಾಗಿರುತ್ತೆ ಈ ಒಂದು ದಿನದಲ್ಲಿ ಮಾಡೋದು. ಇನ್ನಷ್ಟು ನಿಮಗೆ ಮನೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಯಾವುದು ಅಡೆತಡೆಗಳು ಆಗ್ತಿದೆ ನಿಮ್ಮ ಕೆಲಸಗಳಲ್ಲಿ, ಅದು ಅಡೆತಡೆಗಳೆಲ್ಲವೂ ನಿವಾರಣೆ ಆಗುತ್ತೆ. ಯಾವುದು ನಿಮಗೆ ಸ್ಟ್ರಕ್ಕಿ ಅನಿಸ್ತಿತ್ತು, ಯಾವ ವಿಚಾರದಲ್ಲಿ ನಿಮಗೆ ನಿರ್ಧಾರ ತೊಗೊಳಕ್ಕಾಗ್ತಿಲ್ಲ, ಅಥವಾ ಯಾವ ಕೆಲಸನೂ ಆಗ್ತಿಲ್ಲ, ಮೂವ್ ಆಗ್ತಿಲ್ಲ ಅಂತ ನೀವು ವೇಟ್ ಮಾಡ್ತಿದ್ದೀರಾ, ಕಸಿ ಬಿಸಿ ಮನೆಯಲ್ಲಿ ಶಾಂತಿ ಇಲ್ಲ, ನೆಮ್ಮದಿ ಇಲ್ಲ, ಒಂದು ರೀತಿ ಮನೆಗೆ ಬಂದ ತಕ್ಷಣ ತುಂಬಾ ಒಂದು ರೀತಿ ತುಂಬ ಟಯರ್ಡ್ನೆಸ್ ಅನಿಸುತ್ತೆ. ಈ ಒಂದು ಯಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ನೆಲೆಸುತ್ತೆ. ಹಾಗೆ ನಿಮ್ಮ ಒಂದು ಅಡೆತಡೆಗಳು, ಯಾವುದು ಕೆಲಸ ಅಡೆತಡೆ ಇದೆ, ಭೂಮಿ ದೋಷ ಇರ್ಬೋದು, ಅಥವಾ ಏನೇ ನಿಮಗೆ ಪ್ರಾಬ್ಲಮ್ಸ್ ಅಡೆತಡೆಗಳು ಇದ್ದು ಅದೆಲ್ಲವೂ ನಿವಾರಣೆ ಆಗುತ್ತೆ. ಮೊದಲನೇದಾಗಿ ಒಂದು ತಗಡು, ಈ ಒಂದು ಶೀಟನ್ನು ನೀವು ತೊಗೊಳ್ಬೇಕಾಗತ್ತೆ. ತುಂಬ ಲೆಂದಿ ಬೇಡ, ಇದು ಬರೆಯೋಷ್ಟು ನೀವು ತೊಗೊಂಡ್ರೆ ಸಾಕು. ಇದನ್ನು ದಿನನಿತ್ಯ ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಲಿಕ್ಕೋಸ್ಕರ. ಎಸ್, ಈ ಒಂದು ತಗಡು ಪೇಪರ್ನಲ್ಲಿ ಈ ರೀತಿಯ ಒಂದು ಸಂಖ್ಯೆಯನ್ನು ಬರಿಬೇಕಾಗತ್ತೆ. ಈ ಒಂದು ಪೇಪರ್ನಲ್ಲೂ ಕೂಡ ನೀವು ಬರಿಬಹುದು, ಅಥವಾ ತಗಡಿನಲ್ಲಾದರೂ ಬರಿಬಹುದು. ಖಂಡಿತ ಇದನ್ನು ನೀವು ತಗಡಲ್ಲಿ ಬರೆದ್ರೇ ಉತ್ತಮ. ಇದು ದಿನನಿತ್ಯ ನಿಮ್ಮ ಮನೇಲಿರೋದ್ರಿಂದ ತುಂಬ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ಹಾಗೆ ಇನ್ನಷ್ಟು ನಿಮಗೆ ಅಭಿವೃದ್ಧಿ ಆಗುತ್ತೆ. ಬೇಕಿದ್ರೆ ನೀವು ಪೇಪರಲ್ಲೂ ಕೂಡ ಬರಿಬೋದು, ನಾನು ಎರಡರಲ್ಲೂ ಕೂಡ ಬರೆದು ತೋರಿಸ್ತಿದ್ದೀನಿ. ಈ ರೀತಿಯಾದ ಒಂದು ಚೌಕಾಕಾರವನ್ನು ಹಾಕಿ ಈ ಒಂದು ಸಂಖ್ಯೆಯನ್ನು ಬರಿಬೇಕಾಗುತ್ತೆ. ಇದನ್ನು ನೀವು ತಗಡು ಪೇಪರ್ನಲ್ಲಿ ಒಂದು ತಾಮ್ರದ ಮೊಳೆ, ತಾಮ್ರದ ಒಂದು ಮೊಳೆ, ತಾಮ್ರದ ಕಡ್ಡಿ, ಎನಿಥಿಂಗ್ ತಾಮ್ರದಲ್ಲೇ ಇದನ್ನು ನೀವು ಬರಿಬೇಕಾಗುತ್ತೆ. ಇದನ್ನು ಬರೆದಾದ್ಮೇಲೆ ಇದ್ರ ಮೇಲೆ ನೀವು ರಕ್ತಚಂದನ ಅಥವಾ ಕುಂಕುಮ ಅಥವಾ ಗಂಧ ಮೂರನ್ನು ಮಿಶ್ರಣ ಮಾಡಿ ಬರಿಬೋದು. ಅಥವಾ ನಿಮ್ಮ ಹತ್ರ ರಕ್ತಚಂದನ ಇಲ್ಲ ಅಂದರೆ ಕುಂಕುಮದಲ್ಲೂ ಕೂಡ ಬರಿಬೋದು, ಇಲ್ಲ ಗಂಧದಲ್ಲೂ ಕೂಡ ನೀವು ಬರಿಬೋದು. ಇದನ್ನು ನೀವು ತಾಮ್ರದ ಮೊಳೆಯಲ್ಲಿ ಬರೆದಾದ್ಮೇಲೆ ಇದಕ್ಕೆ ಅಂಟ್ಲಿಕ್ಕೋಸ್ಕರ ಈ ಒಂದು ತಾಮ್ರದ ಮೊಳೆಯಲ್ಲೇ ನೀವು ಈ ರೀತಿ ಅದಕ್ಕೆ ಅಂಟೋ ರೀತಿ ಕುಂಕುಮನ ಕಲಸಿ ಇದ್ರ ಮೇಲೆ ಬರಿಬೇಕಾಗುತ್ತೆ. ತಾಮ್ರದ ಮೊಳೆಯಿಂದನೇ ಈ ರೀತಿ ಬರೆಯೋದ್ರಿಂದ ಇನ್ನಷ್ಟು ನಿಮ್ಮ ಒಂದು ಮನೆಯಲ್ಲಿರುವ ಅಂತಹ ನೆಗೆಟಿವಿಟಿ, ದೃಷ್ಟಿ, ಎನಿಥಿಂಗ್ ಆ ಒಂದು ದೃಷ್ಟಿ ದೋಷಗಳು ನಿವಾರಣೆ ಆಗುತ್ತೆ. ಹಾಗೆ ಇದನ್ನು ನೀವು 48 ದಿವಸ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ಬೋದು. ಅಥವಾ ನಿಮಗೆ ತುಂಬ ಲಾಂಗ್ ಮಾಡೋಕ್ಕಾಗೋದಿಲ್ಲ ಅಂದರೆ 11 ದಿವಸ ಇಟ್ಬಿಟ್ಟು ಪೂಜೆ ಮಾಡ್ಬೋದು. ಇಲ್ಲ ಅಂದರೆ 21 ದಿವಸ ಇಟ್ಟು ಇದನ್ನು ದೇವ್ರ ಮನೆಯಲ್ಲಿ ಪೂಜೆ ಮಾಡ್ಬೋದು. ಅಕಸ್ಮಾತ್ ನೀವು ತಾಮ್ರದಲ್ಲಿ ಬರೆಯಲಿಕ್ಕೆ ಆಗಲಿಲ್ಲ, ಅದು ನಿಮಗೆ ಬರೆಯೋಕ್ಕಾಗಲಿಲ್ಲ ಅಂದರೆ ಪೇಪರ್ನಲ್ಲೂ ಕೂಡ ನೀವು ಬರಿಬೋದು. ಈ ರೀತಿ ವೈಟ್ ಶೀಟಲ್ಲಿ ಬ್ಲೂ ಪೆನ್ನಲ್ಲೇ ಬರಿಬೇಕಾಗತ್ತೆ. ಹಾಗೆ ಇದನ್ನು ಬರೆಯುವಾಗ ಸಮಯವನ್ನು ನೋಡಬೇಕಾಗತ್ತೆ. ಬ್ರಾಹ್ಮಿ ಮುಹೂರ್ತ ಆಗಿರಬಹುದು ಅಥವಾ
ಗೋಧೂಳಿ ಸಮಯದಲ್ಲಿ ಬರಿಬೇಕಾಗುತ್ತೆ. ರಾಹುಗಾಲದಲ್ಲಿ ಬರೆಯಲಿಕ್ಕೆ ಹೋಗಬೇಡಿ. ಹಾಗೆ ಇದನ್ನು ನೀವು ಗುರುವಾರ, ಶುಕ್ರವಾರ ಅಥವಾ ಏಕಾದಶಿ ದಿವಸ ಮಾಡ್ಬೋದು. ಹಾಗೆ ಇದನ್ನು ನೀವು ಬರೆದಾದ್ಮೇಲೆ ಇದನ್ನು ಕೂಡ ನೀವು ದೇವ್ರ ಮನೇಲಿಟ್ಟು ಪೂಜೆ ಮಾಡ್ಬೋದು. ಇದನ್ನು ಕ್ರಮವಾಗಿ ಎಷ್ಟು ದಿವಸ ನೀವು ಬೇಕಾದರೂ ಮಾಡ್ಬೋದು. ಆದರೆ ಇದನ್ನು ಮಾಡುವ ದಿನ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು. ಇದನ್ನು ಮಾಡುವ ದಿನ ಮನೆಯಲ್ಲಿ ನಾನ್ ವೆಜ್ ಅದನ್ನು ಯಾವುದನ್ನು ಉಪಯೋಗಿಸಬಾರ್ದು. ನೀವು ಮಾಡುವವರು ಅಲ್ಲ, ಮನೆಯಲ್ಲಿರುವ ಪ್ರತಿಯೊಬ್ಬರು ಕೂಡ ಇದನ್ನು ಮಾಡಿದ್ಮೇಲೆ ಆ ದಿನ ಮಾತ್ರ ನಾನ್ ವೆಜ್ನ ಮಾಡಬಾರ್ದು. ಹಾಗೆ ಇದನ್ನು ಮಾಡಿದ್ಮೇಲೆ ಇದನ್ನು ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು. ನಾರ್ತ್ ಅಥವಾ ನಾರ್ತ್ ಈಸ್ಟ್ ಈ ಒಂದು ದಿಕ್ಕಿನಲ್ಲಿ ದೇವರ ಕೋಣೆಯಲ್ಲಿ ಇಟ್ಟು ಪೂಜೆ ಮಾಡಬೇಕು. ಪ್ರತಿದಿನ ಇದಕ್ಕೆ ಧೂಪವನ್ನು ತೋರಿಸ್ಬೇಕು. ಬೇಕಿದ್ರೆ ನೀವು ಪ್ರತಿ ಅಮಾವಾಸ್ಯೆಗೆ ಇದನ್ನು ಚೇಂಜ್ ಮಾಡಿ ಬರೆದು ಇಡ್ಬೋದು. ಅಥವಾ ನಿಮಗೆ ಆಗಲಿಲ್ಲ ಅಂದರೆ ಇದು ಒಂದು ರೀತಿ ತಗಡಿನಲ್ಲಿ ಬರೆದ್ರೆ ಯಾವುದೇ ರೀತಿ ಚೇಂಜಸ್ ಮಾಡೋ ಅಗತ್ಯ ಇರೋದಿಲ್ಲ. ಬಿಕಾಸ್ ತಗಡಲ್ಲಿ ಬರೆದಿರೋದ್ರಿಂದ ಯಾವುದೇ ರೀತಿ ಅದು ಬೀಳೋದು ಅಥವಾ ಭಿನ್ನಾಗೋ ರೀತಿ ಏನಾಗೋದಿಲ್ಲ. ಬಟ್ ಪೇಪರಲ್ಲಿ ಬರೆದ್ರೆ ಇದನ್ನು ನೀವು ಚೇಂಜ್ ಮಾಡಬೇಕಾಗತ್ತೆ. ಎಸ್, ನಿಮ್ಗೆ ಯಾವುದೂರಲ್ಲಿ ಬರೆದ ಅನುಕೂಲ ಆಗುತ್ತೆ ಅದರಲ್ಲಿ ಬರೀರಿ. ಇದನ್ನು ಪ್ರತಿದಿನ ನೀವು ದೇವ್ರ ಮನೇಲಿ ಪೂಜೆ ಮಾಡ್ಬೋದು. ಅಥವಾ ಇದನ್ನು ನೀವು ಇದನ್ನು ಕ್ಲೆನ್ಸ್ ಮಾಡಬೇಕು ಅಂದರೆ ಯಾವುದಾದ್ರೂ ಇದನ್ನು 21 ದಿವಸ ಮಾಡ್ತೀರಾ ಅಥವಾ 48 ದಿವಸ ಮಾಡ್ತೀರಾ ಅಥವಾ 11 ದಿವಸ ಇದನ್ನು ಇಟ್ಟು ಪೂಜೆ ಮಾಡ್ತೀರಾ. ಇದನ್ನು ಪೂಜೆ ಮಾಡಾದ್ಮೇಲೆ ಇದನ್ನು ನೀವು ಯಾವುದಾದ್ರೂ ಗಿಡದ ಕೆಳಗಡೆ ಹಾಕಬೇಕಾಗುತ್ತೆ. ಯಾರೂ ತುಳಿಬಾರ್ದು, ಆ ಒಂದು ಸ್ಥಳದಲ್ಲಿ ಹಾಕಬೇಕಾಗುತ್ತೆ. ಅಥವಾ ನೀವು ಇದನ್ನು ಇಟ್ಕೊಂಡೇ ಇರ್ಬೋದು, ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗೆ ಇದನ್ನು ನೀವು ಬೇಕಿದ್ದರೆ ನಾನು ಆಗಲೇ ಹೇಳಿದಾಗೆ ಅಮಾವಾಸ್ಯೆಯಲ್ಲಿ ಚೇಂಜನ್ನು ಮಾಡ್ಬೋದು. ಇದನ್ನು ಮಾಡಬೇಕಿದ್ರೆ ತುಂಬ ಮೌನವಾಗಿರೋದು ಉತ್ತಮ. ಹಾಗೆ ಯಾರೊಟ್ಟಿಗೂ ಮಾತಾಡದೆ ಇದನ್ನು ಮಾಡಿ ಇದನ್ನು ಚಕ್ರವನ್ನು ಬರೆದಾದ ಮೇಲೆ ಆನಂತರ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ದೇವ್ರ ಮನೆಯಲ್ಲೇ ಕೂತು ಬರೀಬಹುದು. ಅಥವಾ ನೀವು ಎಲ್ಲಾದರೂ ಒಂದು ಸ್ಥಳನ ಕ್ಲೆನ್ಸ್ ಮಾಡಿ ಕೂತು ಆ ಒಂದು ಸ್ಥಳದಲ್ಲಿ ಬರೀರಿ. ಇದನ್ನು ಕೂತು ಬರೆಯುವಂತಹ ದಿಕ್ಕು ಸೂರ್ಯನ ದಿಕ್ಕಾಗಿರಬೇಕಾಗತ್ತೆ. ಸೂರ್ಯನ ದಿಕ್ಕಲ್ಲಿ ಕೂತು ಬರೀರಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಅನಿಸುತ್ತೆ. ಇದನ್ನು ಬರೀಬೇಕಿದ್ರೇ ನಿಮಗೆ ಪಾಸಿಟಿವ್ ಅನಿಸುತ್ತೆ. ಇದಕ್ಕೆ ಮಂತ್ರ ಕೂಡ ಇದೆ. ಈ ಮಂತ್ರವನ್ನು ನೀವು ಪ್ರತಿದಿನ 21 ಬಾರಿ ಅಥವಾ 108 ಬಾರಿ ಹೇಳ್ಕೊಳ್ಳೋದ್ರಿಂದ ತುಂಬಾ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗುತ್ತೆ. ನಿಮ್ಮ ಕೆಲಸಗಳು ಯಾವುದು ನಿಧಾನ ಆಗ್ತಿದೆ ಅದು ಬೇಗ ಫಾಸ್ಟಾಗಿ ಮೂವ್ ಆಗುತ್ತೆ. ನಿಮಗೆ ಈ ಒಂದು ಪೂಜೆ ಮಾಡಬೇಕಿದ್ರೇ ನಿಮಗೆ ಪಾಸಿಟಿವ್ ಎನರ್ಜೀಸ್ ಸಿಗುತ್ತೆ. ಸೊ ಓಂ ಶಾಂತಿ ಶಾಂತಿ ಅಂತ ಕೂಡ ಹೇಳ್ಕೊಳ್ಬೋದು. ಓಂ ನಮೋ ವಾಸುದೇವಾಯ ಇವೆರಡು ಮಂತ್ರ ಕೂಡ ನೀವು ಪಠನೆ ಮಾಡ್ಬೋದು. ಎರಡರಲ್ಲಿ ಯಾವುದನ್ನಾದರೂ ನೀವು ಪಠನೆ ಮಾಡ್ಬೋದು. ಆದರೆ ಇದನ್ನು ನೀವು ಎಷ್ಟು ಸತಿ ಪಠನೆ ಮಾಡ್ತೀರಾ, ಎಷ್ಟು ದಿನ ಪಠನೆ ಮಾಡ್ತೀರಾ ಅಷ್ಟು ದಿನಾನೂ ಇದಕ್ಕೆ ಕ್ಲೆನ್ಸ್ ಮಾಡಬೇಕಾಗತ್ತೆ. ಅಗರಬತ್ತಿಯಿಂದ ಇದಕ್ಕೆ ಕ್ಲೆನ್ಸ್ ಮಾಡಬೇಕಾಗುತ್ತೆ. ಅದನ್ನು ನೀವು ನಿಲ್ಲಿಸಿರಬೇಕು, ಯಾವುದೇ ರೀತಿ ಮಲಗಿಸ್ಬಾರ್ದು. ದೇವರ ಕೋಣೆಯಲ್ಲಿ ಈ ರೀತಿ ನಿಲ್ಲಿಸಬೇಕಾಗತ್ತೆ. ಅದು ಬೀಳದೇ ಇರೋ ರೀತಿ ನೀವು ಈ ರೀತಿ ನಿಲ್ಲಿಸಬೇಕಾಗತ್ತೆ. ಓಕೆ, ಇದು ಬೇಕಿದ್ರೆ ನೀವು ಗೋಡೆಗೂ ಕೂಡ ಅಂಟಿಸ್ಬಹುದು. ಎಸ್, ಇದನ್ನು ನೀವು ಮಾಡೋದ್ರಿಂದ ನಿಮಗೆ ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ಹಾಗೂ ಎಸ್, ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅನ್ಕೋತೀನಿ. ಪೈಲ್ ನಂಬರ್ 1 ಬ್ಲ್ಯಾಕ್ ಟರ್ಮೋಲೈನ್ ಆ್ಯಂಡ್ ಪೈಲ್ ನಂಬರ್ 2 ಟೈಗರ್ ಐ. ಎಸ್, ಯಾವುದಾದ್ರೂ ಒಂದು ಕ್ರಿಸ್ಟಲ್ನ ನೀವು ಆಯ್ಕೆ ಮಾಡಿ ಅಥವಾ ಎರಡು ಬೇಕಿದ್ರೂ ನೀವು ಆಯ್ಕೆ ಮಾಡ್ಬೋದು. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗುತ್ತೆ ನೋಡೋಣ. ಎಸ್, ಇದನ್ನು ಶುರು ಮಾಡೋಕ್ಕೂ ಮುಂಚೆ ಇನ್ಯಾವುದಾದ್ರೂ ನಿಮಗೆ ಇನ್ಫಾರ್ಮೇಷನ್ ಬೇಕಿದ್ದರೆ ಖಂಡಿತ ನೀವು ಕಮೆಂಟಲ್ಲಿ ತಿಳಿಸ್ಬಹುದು. ಇನ್ಯಾವುದೇ ರೀತಿ ನಿಮಗೆ ಮನೇಲಿ ಕ್ಲೆನ್ಸಿಂಗ್ಸ್ ಮಾಡ್ಕೋಬೇಕಿದೆ, ಅದರ ಬಗ್ಗೆ ನೀವು ತಿಳ್ಕೊಳ್ಬೇಕಿದೆ, ಖಂಡಿತ ನೀವು ಕಮೆಂಟಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ವಿಡಿಯೋಸ್ನ ಮಾಡ್ತೀನಿ. ಎಸ್, ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ಅನ್ನೋದನ್ನು ನೋಡೋಣ.
ಎಸ್ ಪ್ಯಾನ್ ನಂಬರ್ 1, ನಿಮ್ಮ ಸುತ್ತ ತುಂಬ ಪ್ರೊಟೆಕ್ಷನ್ ಇದೆ. ಏನು ಇತ್ತೀಚೆಗೆ ನಿಮಗೆ ತುಂಬಾ ಪಾಸಿಟಿವ್ ಎನರ್ಜೀಸ್ ಸಿಗ್ತಿದೆ. ಏನೋ ಒಂದು ಒಳ್ಳೇದಾಗುತ್ತೆ ನನ್ನ ಬದುಕಲ್ಲಿ, ಒಳ್ಳೇದು ಬರ್ತಿದೆ ನನ್ನ ಬದುಕಲ್ಲಿ. ಹಾಗೆ ನಾನು ಮಾಡ್ತಿರೋ ಕೆಲಸದಲ್ಲಿ ತುಂಬಾ ಯಶಸ್ಸು ಸಿಗ್ತಿದೆ. ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಅಂತ ನೀವು ತುಂಬ ಪಾಸಿಟಿವ್ ಎನರ್ಜೀಸ್ ನೀವು ಅಟ್ರಾಕ್ಟ್ ಮಾಡ್ತಿದ್ದೀರಾ. ಹಾಗೆ ನೀವು ಏನು ಥಿಂಕ್ ಮಾಡ್ತಿದ್ದೀರಾ ಆ ಘಟನೆಗಳು, ಆ ಒಂದು ವಿಚಾರದ ಬಗ್ಗೆ ತುಂಬಾ ಕ್ಲಾರಿಟಿ ಸಿಗ್ತಿದೆ. ಹಾಗೂ ಆ ಘಟನೆಗಳು ನಿಮ್ಮ ಲೈಫಲ್ಲಿ ನಡೀತಿದೆ ಕೂಡ. ತುಂಬಾ ಇತ್ತೀಚಿನ ದಿನಗಳಲ್ಲಿ ನೀವು ತುಂಬಾ ಪಾಸಿಟಿವ್ ಆಗಿ ಇದ್ದೀರಾ. ಹಾಗೆ ತುಂಬಾ ಹ್ಯಾಪಿನೆಸ್ ನಿಮ್ಮ ಲೈಫಲ್ಲಿ ಸಿಗ್ತಿದೆ. ಯಾವುದೋ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಿದೆ ನಿಮ್ಮ ಲೈಫಲ್ಲಿ. ಯಾವ ವಿಚಾರಕ್ಕಾಗಿ, ನಿಮ್ಮ ಪರ್ಸ್ನಲ್ ವಿಚಾರ ಆಗಿರ್ಬೋದು, ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು, ಆ ಒಂದು ವಿಚಾರದಲ್ಲಿ ಖಂಡಿತ ನಿಮಗೆ ಕ್ಲಾರಿಟಿ ಸಿಗ್ತಿದೆ, ಹೊಸ ದಾರಿ ಸಿಗ್ತಿದೆ. ಪ್ಯಾನ್ ನಂಬರ್ 1, ಎಸ್, ತುಂಬ ಕಾನ್ಫಿಡೆಂಟ್ ಆಗಿದ್ದೀರಾ. ಹಾಗೆ ನೀವು ಮಾಡ್ತಿರೋ ಕೆಲಸದಲ್ಲೂ ಕೂಡ ತುಂಬ ಕಾನ್ಫಿಡೆಂಟ್ ಇದೆ. ಇಷ್ಟು ದಿವಸ ಇನ್ನೊಬ್ರು ಏನು ಅನ್ಕೋತಾರೆ, ಅಥವಾ ಏನಾಗುತ್ತೆ, ಅಥವಾ ಏನಾದರೂ ನಾನು ಮಾಡ್ತಿರೋ ತಪ್ಪು ಅನಿಸುತ್ತಾ, ಅಥವಾ ಇದರಿಂದ ಮಿಸ್ಟೇಕ್ಸ್ ಆಗುತ್ತಾ ಅಂತ ಈ ರೀತಿ ಯೋಚನೆ ಮಾಡ್ತಿರೋ ಪ್ಯಾನ್ ನಂಬರ್ 1 ನೀವು. ಇತ್ತೀಚಿನ ದಿನಕ್ಕೆ ಇದೆಲ್ಲವೂ ಚೇಂಜಸ್ ಆಗಿದೆ. ಬದಲಾವಣೆ ಮಾಡ್ಕೊಂಡಿದ್ದೀರಾ, ಬದಲಾಯಿಸಿದ್ದೀರಾ. ಹಾಗೆ ಇನ್ನಷ್ಟು ಬದಲಾವಣೆ ಆಗ್ತಿದೆ ಕೂಡ. ತುಂಬ ಪ್ರೌಡ್ ಫೀಲ್ ಆಗ್ತಿದೆ ಪ್ಯಾನ್ ನಂಬರ್ 1ಗೆ. ಎಸ್, ಕ್ಯಾಟ್ಸಿಂದ ಏನು ಮೆಸೇಜಸ್ ಸಿಗ್ತಿದೆ ರಾಯರಿಂದ ಹಾಗೂ ವಿಷ್ಣು ದೇವರಿಂದ ನಿಮಗೆ ಏನೆಲ್ಲ ಮೆಸೇಜಸ್ ಸಿಗ್ತಿದೆ ನೋಡೋಣ. ಒಂದು ರೀತಿ ನಿಮ್ಮ ಸುತ್ತ ಸರ್ಪ ಇದೆ. ನಿಮ್ಮನ್ನು ಟಚ್ ಮಾಡಿದ್ರೆ, ನಿಮಗೆ ನೋವು ಮಾಡಿದ್ರೆ, ಅಥವಾ ನಿಮ್ಗೆ ಯಾರೇ ನೆಗೆಟಿವ್ ಮಾಡಿದ್ರು ಕೂಡ ನೀವು ನಂಬೋದು ದೈವನ ದಾಟಿ ಬರಬೇಕಾಗತ್ತೆ. ಪ್ಯಾನ್ ನಂಬರ್ 1, ಖಂಡಿತ ಈ ಒಂದು ಮೆಸೇಜಸ್ ನಿಮ್ಮ ಶತ್ರುಗಳಿಗೆ, ಯಾರು ನಿಮಗೆ ತೊಂದರೆ ಮಾಡಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ, ದೇವ್ರ ಹತ್ರ ಹೋಗಿ ಪ್ರಾರ್ಥನೆ ಮಾಡ್ತಿದ್ದಾರೆ, ದೇವ್ರ ಮುಂದೆ ನಿಂತು ನಿಮ್ಗೆ ಒಳ್ಳೇದಾಗಬಾರ್ದು, ನಿಮ್ಗೆ ಕೆಟ್ಟದಾಗಲಿ, ಅವ್ರು ಚೆನ್ನಾಗಿರಬಾರ್ದು ಅಂತ ನಿಮ್ಮ ಬಗ್ಗೆ ಪ್ರಾರ್ಥನೆ ಮಾಡಿದ್ದಾರೆ, ಖಂಡಿತ ಅದು ವಾಪಸ್ ಅವ್ರಿಗೆ ಸಲ್ತಿದೆ. ಅದು ಪ್ಯಾನ್ ನಂಬರ್ 1, ತುಂಬ ಹೆಚ್ಚಾಗ್ತಿದೆ ನಿಮ್ಮ ಭಕ್ತಿ, ಹಾಗೂ ನಿಮ್ಮ ಒಂದು ತಾಳ್ಮೆ ಹೆಚ್ಚಾಗ್ತಿದೆ. ಹಾಗೆ ನಿಮ್ಮ ಒಂದು ಖುಷಿ ಹೆಚ್ಚಾಗ್ತಿದೆ. ಆ್ಯಂಡ್ ಅವೆಡೆನ್ಸ್ ಬರ್ತಿದೆ ನಿಮ್ಮ ಲೈಫಲ್ಲಿ. ತುಂಬಾ ಹಣಕಾಸಿನ ಪರಿಸ್ಥಿತಿ ವಿಚಾರವಾಗಿ ನೀವು ಹಿಂದೆ ಯಾರಿಗಾದರೂ ಹಣನ ಕೊಟ್ಟು ತುಂಬ ಅದ್ರ ಬಗ್ಗೆ ನೋವು ತಿಂದು ಅದರಿಂದ ನೀವು ಹೊರಗಡೆ ಬರೋಕ್ಕೆ ತುಂಬ ವರ್ಷಗಳ ಸಮಯಗಳು ಬೇಕಾಗಿತ್ತು. ಈ ಒಂದು ಮುಂದಿನ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಇದೆ. ಯಾವುದು ಅಮೌಂಟ್ ನಿಮಗೆ ಬರಬೇಕಿದೆ ಆ ಅಮೌಂಟ್ ನಿಮ್ಮ ಕೈ ಸೇರ್ತಿದೆ. ಅದನ್ನು ಯಾರು ತಪ್ಪಿಸ್ತಿದ್ದಾರೆ, ನಿಮಗೆ ಆ ಅವಕಾಶ ಬರಬಾರ್ದು, ನೀವು ನಿಮ್ಮ ಲೈಫಲ್ಲಿ ಗ್ರೋತನ್ನು ಪಡಿಬಾರ್ದು ಅಂತ, ಅದೆಲ್ಲವೂ ಅವರ ಎನರ್ಜೀಸ್ ಬ್ಲಾಕ್ ಆಗ್ತಿದೆ. ಪ್ಯಾನ್ ನಂಬರ್ 1, ಎಸ್, ಕಾರ್ಯಸಿದ್ಧಿ ಆಂಜನೇಯ ಆಶೀರ್ವಾದ ನಿಮಗೆ ಪ್ಯಾನ್ ನಂಬರ್ 1ಗಿದೆ. ಏನಾದರೂ ನೀವು ಪ್ರಾರ್ಥನೆ ಮಾಡಿದರೆ, ಆಂಜನೇಯ ಸ್ವಾಮಿಗೆ ಅರ್ಕೆ ಮಾಡ್ಕೊಂಡಿದ್ರೆ, ವ್ರತ ಪೂಜೆ ಮಾಡ್ತಿದ್ರೆ, ಇನ್ನು ಮುಂದೆ ನಿಮ್ಮ ಲೈಫಲ್ಲಿ ತುಂಬಾ ಹೊಸ ಬಿಗಿನಿಂಗ್ ಇದೆ. ನಿಮ್ಮ ಲೈಫಲ್ಲಿ ಹೊಸ ಪರ್ಸನ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ. ಅವರು ನಿಮಗೆ ಫ್ರೆಂಡ್ ಆಗಿರ್ಬೋದು, ನಿಮ್ಮ ಸೋಲ್ಮೇಟ್ ಆಗಿರ್ಬೋದು, ನಿಮ್ಮ ಗುರು ಆಗಿರ್ಬೋದು, ಎನಿವನ್. ಅವ್ರು ನಿಮ್ಮ ಲೈಫಲ್ಲಿ ಬರ್ತಿರೋದ್ರಿಂದ ಯು ಆರ್ ನಾಟ್ ಫೀಲಿಂಗ್ ಅಲೋನ್. ಹಾಗೆ ನೀವು ಒಂಟಿತನ ಏನಿದ್ದೀನಿ ಅಥವಾ ನನ್ನ ಜೊತೆ ಯಾರು ಸಪೋರ್ಟಿಗೆ ನಿಲ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದ ಮೇಲೆ ತುಂಬಾ ಚೇಂಜಸ್ ಆಗ್ತಿದೆ. ಇನ್ನಷ್ಟು ವಿಚಾರದಲ್ಲಿ ಕ್ಲಾರಿಟಿ ಬೇಕಿದೆ, ಕ್ಲಾರಿಟಿ ಕೂಡ ಸಿಗ್ತಿದೆ. ಪ್ಯಾನ್ ನಂಬರ್ 1ಗೆ ಬ್ರೌನ್, ಬ್ಲ್ಯಾಕ್ ಆ್ಯಂಡ್ ರೆಡ್ ಕಲರ್, ಗ್ರೀನ್ ಕಲರ್ ಡ್ರೆಸ್ಸಸ್ನ ನೀವು ವೇರ್ ಮಾಡಿರ್ಬೋದು. ಪ್ಯಾನ್ ನಂಬರ್ 1 ಯಾರು ಚಾಯ್ಸ್ ಮಾಡಿದ್ದೀರಾ, ನೀವು ವೇರ್ ಮಾಡಿರ್ಬೋದು ಆ ಡ್ರೆಸ್ಸಸ್ನ ಕಲರ್ನ. ಎಸ್, ಇನ್ನಷ್ಟು ವಿಚಾರದಲ್ಲಿ ನಿಮಗೆ ಚರ್ಚೆ ಆಗ್ತಿದೆ. ಯಾರ ಜೊತೆ ನೀವು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ನಿಮ್ಮ ಜೊತೆ ಯಾರು ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಖಂಡಿತ ಅದರಿಂದ ನಿಮ್ಮ ಮನಸ್ಸಿಗೆ ಕ್ಲಾರಿಟಿ ಸಿಗುತ್ತೆ, ಆ ವ್ಯಕ್ತಿಗೂ ಕ್ಲಾರಿಟಿ ಸಿಗುತ್ತೆ. ಯಾರು ಇಲ್ಲಿ ಮೂರನೇ ವ್ಯಕ್ತಿ ನಿಮ್ಮ ಒಂದು ಸ್ನೇಹಕ್ಕೆ ಅಥವಾ ನಿಮ್ಮ ಪ್ರೀತಿ ಜೀವನಕ್ಕೆ ಸಮಸ್ಯೆನ ತಂದುಕೊಟ್ಟಿದ್ದಾರೆ. ನೀವು ಹೇಳಿದ್ದೇ ಒಂದು, ಅಥವಾ ಆ ವ್ಯಕ್ತಿ ಆ ಮೆಸೇಜ್ನ ಪಾಸ್ ಮಾಡಿರೋದೇ ಒಂದು ರೀತಿ ಆಗಿರ್ಬೋದು. ಅದರಿಂದ ನಿಮ್ಮ ಸ್ನೇಹ ಆಗಿರ್ಬೋದು, ನಿಮ್ಮ ಪ್ರೀತಿ ಆಗಿರ್ಬೋದು ಬೇರೆ ಆಗಿದೆ. ಮತ್ತೆ ಒಂದಾಗ್ತಿದ್ದೀರಾ, ಸತ್ಯನ ಅರ್ಥ ಮಾಡ್ಕೋತಿದ್ದೀರಾ. ನೇರ ಭೇಟಿಯಿಂದ, ನೇರ ಮಾತಿನಿಂದ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಇಲ್ಲಿ ಯಾರು ಸುಳ್ಳು, ಯಾರು ನಿಜ ಅನ್ನೋದು ಗೊತ್ತಾಗ್ತಿದೆ. ಯಾರನ್ನ ನೀವು ನಂಬಬೇಕು, ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಸೋಲ್ಮೇಟ್, ನೀವು ಇಷ್ಟಪಡ್ತಿರೋ ವ್ಯಕ್ತಿ, ಯಾರನ್ನ ನಂಬಬೇಕು ಬಿಡಬೇಕು ಅನ್ನೋದನ್ನು ನೀವು ಈ ಒಂದು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಚರ್ಚೆ ಮಾಡ್ತಿದ್ದೀರಾ. ನಿಮ್ಮಿಬ್ಬರ ಮಧ್ಯೆ ಯಾರು ಮೂರನೇ ವ್ಯಕ್ತಿ ಬಂದಿದ್ದಾರೆ, ಅವ್ರು ನಿಮ್ಮ ಜೊತೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದ್ದಾರೆ. ಅವರಿಗೆ ಖಂಡಿತ ಅವ್ರು ಮಾಡಿರೋದು ಅವ್ರಿಗೆ ಗಿಲ್ಟ್ ಕಾಡ್ತಿದೆ.
ಮಾಡೋ ಮುಂಚೆನೇ ಗಿಲ್ಟ್ ಕಾಡಿದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ. ಹಾಗೆ ಪಾಯಿಂಟ್ ನಂಬರ್ 1, ನಿಮ್ಮ ಲೈಫಲ್ಲಿ ಸಮಸ್ಯೆ ಮಾಡಿರೋ ವ್ಯಕ್ತಿಗಳು ತುಂಬ ಸಫರ್ ಮಾಡ್ತಿದ್ದಾರೆ. ಅದನ್ನು ನೀವು ಕಣ್ಣಾರೆ ನೋಡುವ ಸಮಯ ಮುಂದಿನ ದಿನಗಳಲ್ಲಿ ಬರ್ತಿದೆ. ಯಾವುದೇ ಸ್ಥಳಗಳಿಗೆ ನೀವು ಭೇಟಿ ಕೊಡ್ತಿದ್ರೆ ಆ ಒಂದು ಸ್ಥಳ ನಿಮಗೆ ಆ ಒಂದು ಸ್ಥಳ ನಿಮಗೆ ಒಂದು ರೀತಿ ಪಾಸಿಟಿವ್ ಅನ್ನಿಸ್ತಿಲ್ಲ. ಏನೋ ಒಂದು ರೀತಿ ಎಲ್ಲರಿಗೂ ಅದು ಶಾಂತಿಯುತವಾಗಿರ್ಬೋದು, ನಿಮ್ಮ ಕುಟುಂಬದ ಸದಸ್ಯರಿಗಾಗಿರ್ಬೋದು, ನಿಮ್ಮ ಫ್ರೆಂಡ್ಸ್, ಎನಿವನ್, ನೀವೆಲ್ಲಿ ಟ್ರಾವೆಲ್ ಮಾಡ್ತೀರಾ ಆ ಒಂದು ಸ್ಥಳಕ್ಕೆ ನೀವು ಹೋದ್ಮೇಲೆ ನಿಮ್ಗೆ ಯಾಕೋ ಒಂದು ರೀತಿ ಮನಸ್ಸಿಗೆ ಸಮಾಧಾನನೇ ಅನ್ನಿಸ್ತಿಲ್ಲ. ಒಂದು ರೀತಿ ನಿಮಗೆ ಹೆಚ್ಚಾಗಿ ತುಂಬ ಚಿಂತೆ ಆಗ್ತಿದೆ. ನೀವು ಅದ್ರ ಬಗ್ಗೆ ಯೋಚನೆ ಮಾಡುವ ವ್ಯಕ್ತಿ ಅಲ್ಲ, ತುಂಬ ಡೀಪಾಗಿ ಯೋಚನೆ ಮಾಡುವ ವ್ಯಕ್ತಿ ಅಲ್ಲ. ಹೇಗೆ ಬರುತ್ತೆ ಅದು ಆ ರೀತಿ ನಡೀತಾ ಇರಲಿ ಲೈಫ್ ಅಂತ ಅಂದ್ಕೊಳ್ಳೋ ವ್ಯಕ್ತಿ. ತುಂಬ ಆ ಒಂದು ಸ್ಥಳಕ್ಕೆ ಹೋಗಿ ಬಂದಮೇಲೆ ತುಂಬ ಯೋಚನೆ ಮಾಡ್ತೀರಾ. ಆ್ಯಂಡ್ ಒಂದು ರೀತಿ ಮನಸ್ಸು ಯಾಕೋ ಕೆಲವು ವಿಚಾರಗಳಲ್ಲಿ ನಿರ್ಧಾರ ತೊಗೊಳ್ಲಿಕ್ಕಾಗಿರ್ಬೋದು, ಮನಸ್ಸು ಬೇಸರ ಆಗ್ತಿದೆ. ಯೋಚನೆ ಮಾಡಿ ಆ ಒಂದು ಸ್ಥಳಕ್ಕೆ ನೀವು ಹೋಗಬೇಕಾ ಬೇಡವಾ ಅಂತ. ಬಿಕಾಸ್ ಮುಂದಿನ ದಿನಗಳು ಕೆಲವು ಸ್ಥಳಗಳು ಆ ಒಂದು ಸ್ಥಳಕ್ಕೆ ನಿಮ್ಮ ಎನರ್ಜೀಸ್ ಒಂದು ರೀತಿ ಡ್ರಾಪ್ ಆಗ್ತಿದೆ, ಅಥವಾ ನಿಮ್ಮನ್ನು ಡ್ರಾಪ್ ಮಾಡಲಿಕ್ಕೆ ಆ ಸ್ಥಳಕ್ಕೆ ಹೋಗ್ಬೋದು. ಕೆಲವು ವ್ಯಕ್ತಿಗಳು ನಿಮ್ಮನ್ನ ಕರ್ಕೊಂಡು ಹೋಗ್ಬೋದು ಫೋರ್ಸ್ಫುಲ್ಲಿ. ಅರ್ಥ ಮಾಡ್ಕೊಳ್ಳಿ, ಆ ಸ್ಥಳಕ್ಕೆ ನೀವು ಹೋಗಬೇಕಾ ಬೇಡವಾ ಯೋಚನೆ ಮಾಡಿ, ಹಿರಿಯರ ಮಾತಿನ ಕೇಳಿ. ಪಾಯಿಂಟ್ ನಂಬರ್ 1, ಎಸ್, ಇಲ್ಲಿ ರಾಯರು ನಿಮಗೆ ಇನ್ನಷ್ಟು ಹೊಸ ಸಂದೇಶಗಳನ್ನ ಕಳಿಸ್ಕೊಡ್ತಿದ್ದಾರೆ, ಆಯ್ಕೆಗಳನ್ನು ಕಳಿಸ್ಕೊಡ್ತಿದ್ದಾರೆ. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ವೃತ್ತಿಯಲ್ಲಿ ಯಾವುದು ಬದಲಾವಣೆ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಖಂಡಿತ ಅದರಲ್ಲಿ ಬದಲಾವಣೆ ಆಗ್ತಿದೆ. ಯಾವುದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಥವಾ ಸಲ್ಲಿಸಿಲ್ಲ, ಯಾರಾದರೂ ವ್ಯಕ್ತಿಗಳಿಂದ ನಿಮಗೆ ಫೋನ್ ಕಾಲ್ ಸಿಗ್ಬೋದು. ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ ಒಂದು 5-6 ಆಯ್ಕೆಗಳು ಬರ್ಬೋದು ನಿಮ್ಮ ಕೆಲಸಕ್ಕೆ. ಯಾವುದನ್ನು ಆಯ್ಕೆ ಮಾಡ್ಕೋತಿದ್ದೀರಾ ನಿಮಗೆ ಬಿಟ್ಟಿರೋದು. ಇಲ್ಲಿ ರಾಯರು ನಿಮಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಅದನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗಿದೆ. ಶ್ರಮ ಹಾಕಿದ್ದೀರಾ, ಅದಕ್ಕೆ ಪ್ರತಿಫಲ ಸಿಗ್ತಿದೆ, ಅದನ್ನು ನೀವು ಸ್ವೀಕಾರ ಮಾಡಬೇಕಿದೆ. ಅದರಲ್ಲೂ ನಿಮ್ಗೊಂದು ರೀತಿ ಕ್ಲಾರಿಟಿ ಸಿಗ್ತಿಲ್ಲ. ಸೊ ಪಾಯಿಂಟ್ ನಂಬರ್ 1, ಮುಂದಿನ ದಿನಗಳು ನಿಮಗೆ ಹೆಚ್ಚಿನ ಕ್ಲಾರಿಟಿ ಸಿಗ್ತಿದೆ. ನಿಮ್ಮ ಗುರು ಹಿರಿಯರ ಒಂದು ಮಾತುಗಳಿಗೆ ಗಮನ ಕೊಡಿ. ಇನ್ನಷ್ಟು ಗೊಂದಲ ಏನಿದೆ ಅದು ಗೊಂದಲ ದೂರ ಆಗ್ತಿದೆ. ಫಾರ್ ಪಾಯಿಂಟ್ ನಂಬರ್ 1, ಎಸ್, ಸ್ವಲ್ಪ ಹೆಚ್ಚು ಚಿಂತೆ ಮಾಡ್ತಿದ್ದೀರಾ, ನಿದ್ರೆ ಕಮ್ಮಿ ಬರ್ತಿದೆ, ನಿದ್ರೆ ಮಾಡ್ತಿಲ್ಲ. ಹಾಗೆ ತುಂಬಾ ಮನಸ್ಸಲ್ಲಿ ಯಾವುದೋ ವಿಚಾರದಲ್ಲಿ ಏನು ಮಾಡ್ಬೋದು, ನನ್ನಿಂದ ಏನಾಗುತ್ತೆ, ನಾನು ಏನಾದರೂ ಸಹಾಯನ ಮಾಡಬೇಕು ನನ್ನ ಕುಟುಂಬಕ್ಕೆ, ನಾನೇನಾದ್ರು ಅಚೀವ್ ಮಾಡಬೇಕು ಅಂತ ನಿಮ್ಮ ಆಲೋಚನೆಗಳು ಏನು ಮಾಡ್ತಿದ್ದೀರಾ, ಖಂಡಿತ ಅಚೀವ್ ಮಾಡೋ ಸಮಯ ಬಂದಿದೆ. ನಿಮ್ಮ ಕುಟುಂಬನ ರಕ್ಷಣೆ ಮಾಡ್ತಿದ್ದೀರಾ, ನಿಮ್ಮಿಂದ ನಿಮ್ಮ ಕುಟುಂಬ ತುಂಬ ಹ್ಯಾಪಿಯಾಗಿದೆ. ಪಾಯಿಂಟ್ ನಂಬರ್ 1, ಯಾರು ನಿಮಗೆ ಟಾಂಟ್ ಮಾಡಿದ್ದಾರೆ, ಯಾರು ನಿಮ್ಗೆ ನೋವು ಮಾಡಿದ್ದಾರೆ, ಆ ವ್ಯಕ್ತಿಗಳ ಮುಂದೆ ಎದ್ದು ನಿಂತ್ಕೊಳ್ಳೋ ಸಮಯ ರಾಯರು ವಿಷ್ಣು ದೇವರು ನಿಮಗೆ ಕೊಡ್ತಿದ್ದಾರೆ. ಅದನ್ನು ನೀವು ತಗೊಳ್ತಿದ್ದೀರಾ. ಎಸ್, ಒಂದ್ಸತಿ ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಮಾತ್ರ ಅರ್ಚನೆ ಮಾಡಿಸಿ. ಬೇಕಿದ್ರೆ ನಿಮ್ಮ ಕುಟುಂಬದ ಸದಸ್ಯರ ಇನ್ನೊಂದು ಅರ್ಚನೆ ಚೀಟಿ ತೊಗೊಂಡು ಅರ್ಚನೆ ಮಾಡಿಸಿ, ನಿಮ್ಮ ಹೆಸರಲ್ಲಿ ಸಪ್ರೇಟಾಗಿ ಅರ್ಚನೆಯನ್ನು ಮಾಡಿಸಿ. ಆ ಕುಂಕುಮವನ್ನು ನೀವು ಪ್ರತಿದಿನ ಹಣೆಗಿಟ್ಕೊಳ್ಳೋದ್ರಿಂದ ಯಾವುದು ನಿಮಗೆ ದೋಷಗಳು ಅಥವಾ ಏನೇ ನಿಮಗೆ ಸಮಸ್ಯೆಗಳಿದೆ ಅದರಿಂದ ನೀವು ನಿವಾರಣೆ ಆಗ್ತಿದ್ದೀರಾ. ಯಾವುದಾದ್ರೂ ಪ್ರಾಣಿಗಳ ಬಿಸ್ನೆಸ್, ಏನಾದರೂ ಡಾಗ್ ಬಿಸ್ನೆಸ್ ಆಗಿರ್ಬೋದು, ಬರ್ಡ್ಸ್, ಎನಿಥಿಂಗ್, ಆ ರೀತಿಯಾದ ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಹೆಚ್ಚಿನ ಅಭಿವೃದ್ಧಿ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮಗೆ ಗೊಂದಲ ಆಗ್ಬೋದು, ಭಯ ಅನ್ನಿಸ್ಬಹುದು, ಬಟ್ ಆ ಬಿಸ್ನೆಸ್ಸಿಂದ ನಿಮಗೆ ಹೆಚ್ಚಿನ ಪ್ರಾಫಿಟ್ ಇದೆ. ಆನ್ಲೈನಲ್ಲಿ ಯಾವುದೋ ಬಿಸ್ನೆಸ್ನ ನೀವು ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಅದರಲ್ಲಿ ಸ್ವಲ್ಪ ಕೆಲವರಿಗೆ ಇಲ್ಲಿ ಲಾಸ್ ಆಗ್ತಿದೆ. ಹೆಚ್ಚಿನ ಪರೀಕ್ಷೆ ಆಗಿದೆ, ಹಾಗೆ ಹೆಚ್ಚಿನ ನಿಮ್ಮ ತಾಳ್ಮೆನ ಕೆಲವು ವ್ಯಕ್ತಿಗಳು ಪರೀಕ್ಷೆ ಮಾಡಿದ್ದಾರೆ. ಹಾಗೆ ನಿಮ್ಮ ನಂಬಿಕೆನ ಕೆಲವು ವ್ಯಕ್ತಿಗಳು ಉಳಿಸ್ಕೊಂಡಿಲ್ಲ, ನಿಮ್ಮ ಮನಸ್ಸಿಗೆ ನೋವು ಆಗ್ತಿದೆ, ಈ ವ್ಯಕ್ತಿ ಈ ರೀತಿ ಮಾಡಿದ್ರಲ್ಲ ಅಂತ. ಆ ಒಂದು ವಿಚಾರದಿಂದ ಹೊರಗಡೆ ಬನ್ನಿ. ತುಂಬಾ ಬದಲಾವಣೆಗಳಿದೆ ನಿಮ್ಮ ಲೈಫಲ್ಲಿ. ಮುಂದೆ ಆಗಬೇಕಾಗಿರೋ ವಿಚಾರಗಳು, ಆಯ್ಕೆಗಳ ಬಗ್ಗೆ ಗಮನ ಕೊಡಿ. ಯಾವುದನ್ನು ನೀವು ಆರಿಸ್ಕೋತಿದ್ದೀರಾ ನಿಮ್ಮ ಲೈಫಲ್ಲಿ ತುಂಬಾ ಟರ್ನಿಂಗ್ ಪಾಯಿಂಟ್ ತಗೋತಿದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಅಭಿವೃದ್ಧಿ ಇದೆ. ಪಾಯಿಂಟ್ ನಂಬರ್ 1, ಎಸ್, ಮುಂದೆ ಭೇಟಿ ಮಾಡ್ತಿರೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬ ಹೊಸ ವಿಚಾರಗಳನ್ನ ನಿಮಗೆ ಅರ್ಥ ಮಾಡಿಸ್ತಿದ್ದಾರೆ. ಇನ್ನಷ್ಟು ನಿಮಗೆ ಗೊಂದಲ ಇರೋ ವಿಚಾರಗಳಲ್ಲಿ ಅರ್ಥ ಆಗ್ತಿದೆ, ಇನ್ನಷ್ಟು ನೀವು ವಿಚಾರ ತಿಳಿದೇ ಇರೋದು ನಿಮಗೆ ಅರ್ಥ ಆಗ್ತಿದೆ. ರಾಯರು ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿನ ಕಳಿಸ್ಕೊಡ್ತಿದ್ದಾರೆ. ಅದು ನಿಮ್ಮ ಮನಸ್ಸಿಗೆ ತುಂಬಾ ಹ್ಯಾಪಿ ಅನಿಸುತ್ತೆ. ಆ ವ್ಯಕ್ತಿ
ಫೇಸ್ನ ನೋಡಿನೇ ನಿಮಗೆ ತುಂಬಾ ಈ ವ್ಯಕ್ತಿ ನಂಬಿಕೆ ಇರುವಂಥ ವ್ಯಕ್ತಿ ಅಂತ ನೀವು ಅನ್ಕೋತಿದ್ದೀರಾ. ಎಸ್, ಪ್ಯಾನ್ ನಂಬರ್ 1 ಬ್ಯಾಲೆನ್ಸಿಂಗ್ ಬೇಕಾಗಿದೆ. ಕೆಲವು ವಿಚಾರಗಳಲ್ಲಿ ಈ ಹಿಂದೆ ಎಡವಿದ್ದೀರಾ, ಮುಂದೆ ಅದೇ ತಪ್ಪು ಮಾಡಬೇಡಿ. ಯಾರನ್ನು ನಂಬ್ತಿದ್ದೀರಾ, ಯಾರನ್ನು ನಂಬಿ ನೀವು ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವ್ರ ಜೊತೆ ಹಣನ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಗ್ರೂಪ್ ಬಿಸ್ನೆಸ್ಸಿಂದ ನಿಮಗೆ ಸ್ವಲ್ಪ ಡಿಸಪಾಯಿಂಟ್ ಆಗ್ಬೋದು. ನೀವು ಒಂಟಿಯಾಗಿ ಏನು ಜರ್ನಿ ಮಾಡ್ತಿದ್ದೀರಾ, ನೀವು ಒಂಟಿಯಾಗಿ ಏನು ಕೆಲಸನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಅದರಲ್ಲಿ ಬಿಗ್ ಅಚೀವ್ಮೆಂಟ್ ಇದೆ. ಫೈಲ್ ನಂಬರ್ 1. ಎಸ್, ತುಂಬಾ ಹೊಸ ಆರಂಭದ ಕಡೆ ಹೋಗ್ತಿದೆ ನಿಮ್ಮ ಹೆಜ್ಜೆಗಳು. ಹಾಗೆ ನೀವು ತಗೊಳ್ಳುವಂತಹ ನಿರ್ಧಾರ ನಿಮ್ಮ ಕುಟುಂಬ, ನಿಮ್ಮ ತಂದೆಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಹೆಚ್ಚಾಗಿ ನಿಮ್ಮ ಪೂರ್ವಜರರು ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ, ಹೊಸ ದಾರಿನ ತೋರಿಸ್ಕೊಡ್ತಿದ್ದಾರೆ. ಎಸ್, ಮುಂದಿನ ದಿನಗಳಲ್ಲಿ ಹೆಚ್ಚು ಪೂಜೆ ಹೋಮ ಹವನಗಳಲ್ಲಿ ಹೆಚ್ಚು ಭಾಗಿಯಾಗ್ತಿದ್ದೀರಾ. ಹಾಗೆ ಹೆಚ್ಚು ಪಾರ್ಟೀಸ್ನ ಮಾಡ್ತಿದ್ದೀರಾ. ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇದೆ. ನಿಮಗೆ ಯಾರಾದರೂ ಸರ್ಪ್ರೈಸಿಂಗಾಗಿ ಏನಾದರೂ ಗಿಫ್ಟನ್ನು ಕೊಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ರಾಯರಿಂದ ನಿಮ್ಮ ಲೈಫಲ್ಲಿ ಭಾಳಷ್ಟು ಬದಲಾವಣೆಗಳು ಆಗ್ತಿದೆ. ಬಟ್ ಆ ವಿಚಾರಗಳನ್ನ ಯಾರ ಹತ್ರ ನೀವು ಶೇರ್ ಮಾಡ್ಕೋತಿದ್ದೀರಾ, ಆ ವ್ಯಕ್ತಿಗಳು ನಿಮ್ಗೆ ಪರ್ಫೆಕ್ಟಾ ಅಂತ ಯೋಚನೆ ಮಾಡಿ. ಬಿಕಾಸ್ ಆ ವ್ಯಕ್ತಿ ಒಳ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಆಲೋಚನೆ ಇಲ್ಲ. ಯಾರಿಲ್ಲಿ ಗೌರ್ಮೆಂಟ್ ಜಾಬಲ್ಲಿ ವರ್ಕ್ ಮಾಡ್ತಿದ್ದೀರಾ, ಪ್ರಮೋಷನ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಲೆಟರ್ ಸಿಗ್ತಿದೆ, ಹ್ಯಾಪಿ ಚೇಂಜಸ್ ಆಗ್ತಿದೆ. ಹಾಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ಹೊಸ ಪ್ರಪೋಸಲ್ಸ್ ಬರ್ತಿದೆ. ಈ ಹಿಂದೆ ಬರ್ತಿದ್ದಂತಹ ಪ್ರಪೋಸಲ್ಸ್ ನಿಮ್ಮ ಮನಸ್ಸಿಗೆ ಇಷ್ಟ ಆಗ್ತಿರ್ಲಿಲ್ಲ, ನಿಮ್ಮ ಕುಟುಂಬಕ್ಕೆ ಇಷ್ಟ ಆಗ್ತಿರಲಿಲ್ಲ. ಈಗ ಬರುವಂಥ ಸಂಬಂಧಗಳು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮನಸ್ಸಿಗೆ ತುಂಬ ಹ್ಯಾಪಿ ಅನ್ನಿಸ್ತಿದೆ. ಹಾಗೆ ಆ ವ್ಯಕ್ತಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಪರ್ಸನ್ ಕೂಡ ಆಗಿದ್ದಾರೆ. ಫೈಲ್ ನಂಬರ್ 1. ಎಸ್, ರಾಧಾಕೃಷ್ಣರ ಆಶೀರ್ವಾದ ಫೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಇನ್ನಷ್ಟು ಹೊಸ ವಿದ್ಯೆಗಳನ್ನ ಕಲೀಲಿಕ್ಕೆ ನಿಮಗೆ ದಾರಿ ಸಿಗ್ತಿದೆ. ಯಾವುದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡೋದನ್ನು ಬಿಡಿ, ಮಾಡೋದನ್ನು ಪ್ರಯತ್ನ ಮಾಡಿ. ಮುಂದೆ ಹೋಗೋದಷ್ಟೇ ಈಗ ನಿಮ್ಮ ಕೆಲಸ. ಫೈಲ್ ನಂಬರ್ 1 ಖಂಡಿತ ಹೆಚ್ಚಿನ ಸಕ್ಸಸ್, ಹೆಚ್ಚಿನ ಅಭಿವೃದ್ಧಿ ನಿಮ್ಮ ಬದುಕಲ್ಲಿದೆ. ನಿಮ್ಮ ಮನೆಯೂ ಕೂಡ ಕ್ಲೆನ್ಸಿಂಗ್ ಆಗಿದೆ. ಹೆಚ್ಚು ಗೆಜ್ಜೆ ಶಬ್ದಗಳು ಕೇಳಿಸ್ತಿದೆ, ಗಂಟೆ ಶಬ್ದಗಳು ಕೇಳಿಸ್ತಿದೆ. ನೀವು ಮಲಗುವ ನಿಮ್ಮ ಕನಸಿನಲ್ಲಾಗಿರ್ಬೋದು, ಅಥವಾ ನೀವು ಏನಾದರೂ ಆಲೋಚನೆ ಮಾಡ್ತಿರುವಾಗಾಗಿರ್ಬೋದು, ಅಥವಾ ನೀವು ಮೆಡಿಟೇಷನಲ್ಲಾಗಿರ್ಬೋದು. ದೈವ, ನೀವು ನಂಬಿರೋ ದೈವ ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದೆ. ಕೊರಗಜ್ಜರ ಆಶೀರ್ವಾದ ಫೈಲ್ ನಂಬರ್ 1ಗಿದೆ. ಏನೋ ಕೋರಿಕೆ ಕೇಳ್ಕೊಂಡಿದ್ದೀರಾ ಕೊರಗಜ್ಜ ಹತ್ರ, ಆ ಒಂದು ಕೋರಿಕೆ ಇನ್ನೂ ಈಡೇರಿಲ್ಲ ಅಂತ ನೀವು ಪ್ರಯತ್ನ ಪಡ್ತಿದ್ರೆ, ಇನ್ನು 2 ಮಂತ್ಸಲ್ಲಿ ಆ ಒಂದು ಪ್ರಾರ್ಥನೆ ಅರಿಕೆ ಈಡೇರ್ತಿದೆ. ನೀವು ಅರಿಕೆನ ಕೊರಗಜ್ಜಗೆ ಅರಿಕೆನ ಒಪ್ಪಿಸ್ತಿದ್ದೀರಾ. ಅಷ್ಟು ಸಂತೋಷ, ಸಂಭ್ರಮ ನಿಮ್ಮ ಲೈಫಲ್ಲಿದೆ. ಹೊಸ ದಾರಿನ ನೀವೇನು ಆಯ್ಕೆ ಮಾಡ್ಕೊಂಡಿದ್ದೀರಾ, ಹೊಸ ದಾರಿನ ನಿಮ್ಮ ಲೈಫಲ್ಲಿ ರಾಯರು ನೀವು ಭಯ ಪಡ್ತಿದ್ದೀರಾ, ಆ ದಾರಿಗೆ ನೂಗ್ತಿದ್ದಾರೆ. ನೀವು ಹೊಸ ದಾರಿಗೆ ಹೋಗಲಿಕ್ಕೆ ಯಾರೂ ಎಂಕರೇಜ್ ಮಾಡ್ತಿಲ್ಲ, ಯಾರೂ ನಿಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂತ ಅನ್ಕೋಬೇಡಿ. ರಾಯರು ಹಾಗೂ ವಿಷ್ಣು ದೇವರು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಫೈಲ್ ನಂಬರ್ 1. ಎಸ್, ಕಾನೂನಿಗೆ ಸಂಬಂಧಪಟ್ಟಾಗ ಯಾವ ಕೆಲಸಗಳು ಅಡೆತಡೆಗಳಾಗಿದೆ, ಅದರಲ್ಲಿ ಫಾಸ್ಟ್ ಮೂಮೆಂಟಿಂಗ್ ಆಗ್ತಿದೆ. ಫೈಲ್ ನಂಬರ್ 1ಗೆ ಆರೋಗ್ಯದಲ್ಲೂ ಕೂಡ ಬದಲಾವಣೆ ಇದೆ. ಚಕ್ರ ಮೆಡಿಟೇಷನ್ನ ಮಾಡಿ. ಫಸ್ಟ್ ಚಕ್ರ ಕೆಲವರಿಗೆ ಇಲ್ಲಿ ಬ್ಲಾಕೇಜಸ್ ಆಗಿದೆ, ಸ್ವಲ್ಪ ನೆಗೆಟಿವಿಟಿ ದೃಷ್ಟಿಗಾಗಿದೆ, ಅದು ಕ್ಲೆನ್ಸ್ ಆಗ್ತಿದೆ. ನಾನು ಆಗಲೇ ಹೇಳಿದಾಗೆ ಪ್ರತಿ ಮಂಗಳವಾರ ನೀವು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಹೆಚ್ಚಿನ ಪಾಸಿಟಿವ್ ನಿಮಗೆ ಅನ್ನಿಸ್ತಿದೆ. ಎಸ್, ಫೈಲ್ ನಂಬರ್ 1. ಯಾರೋ ಒತ್ತಾಯಕ್ಕೂ ನೀವು ಮಾತನ್ನು ಕೊಡೋದಾಗಿರ್ಬೋದು, ಕೆಲಸ ಮಾಡೋದಾಗಿರ್ಬೋದು ಮಾಡಬೇಡಿ. ನಿಮಗೆ ಸರಿ ಅನಿಸುತ್ತಾ, ನಿಮಗೆ ಅದು ಮನಸ್ಸಿಗೆ ಇಷ್ಟ ಆಗಿ ಒಪ್ಪಿಗೆ ಆಗುತ್ತಾ, ಆಗಲಿ ನೀವು ಆ ಕೆಲಸದ ಬಗ್ಗೆ ಗಮನ ಕೊಡಿ, ಆ ಕೆಲಸಕ್ಕೆ ಕೈ ಹಾಕಿ. ಹೆಚ್ಚಿನ ಸಕ್ಸಸ್ ನಿಮ್ಮ ಲೈಫಲ್ಲಿ ಬರ್ತಿದೆ. ಎಸ್, ನಿಮ್ಮ ಲೈಫಿಗೆ, ನಿಮ್ಮ ಒಂದು ಹೊಸ ದಾರಿಗೆ ಹೊಸ ಗುರು ಬೇಕಿದ್ದಾರೆ. ಆ ಗುರು ನಿಮ್ಮ ಬದುಕಿಗೆ ಬರ್ತಿದ್ದಾರೆ. ಎಸ್, ಫೈಲ್ ನಂಬರ್ 1. ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ. ಫೈಲ್ ನಂಬರ್ 2. ಯಾರೇ ಒಂದು ಟೈಗರ್ ಐ ಕ್ರಿಸ್ಟಲ್ನ ಚಾಯ್ಸ್ ಮಾಡಿದ್ದೀರಾ, ರಾಯರಿಂದ ಹಾಗೂ ವಿಷ್ಣು ದೇವರಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ನಿಮ್ಗೇನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಸಾರಿ, ನನ್ನ ವಾಯ್ಸು ನಿಮಗೆ ಸರಿಯಾಗಿ ಕೇಳಿಸ್ತಾ ಹೋದ್ರೆ ಸಾರಿ.
ಬ್ಯಾಕ್ಗ್ರೌಂಡಲ್ಲಿ ನಿಮ್ಗೇನಾದ್ರು ಡಿಸ್ಟರ್ಬೆನ್ಸ್ ಇದೆ ಸಾರಿ, ಯಾಕಂದರೆ ಈಚೆ ಮಳೆ ಬರ್ತಿದೆ. ಎಸ್, ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಫೈಲ್ ನಂಬರ್ 2, ಮುಂದಿನ ದಿನಗಳಲ್ಲಿ ನೀವು ಯಾವುದಾದ್ರೂ ಒಂದು ದೇವಸ್ಥಾನ ಆಗಿರಬಹುದು, ಪುಣ್ಯಕ್ಷೇತ್ರ ಆಗಿರಬಹುದು, ಅಥವಾ ಎಲ್ಲ ನೀವು ಟ್ರಾವೆಲ್ ಮಾಡಿದ್ರು ಆ ಒಂದು ದೇವಸ್ಥಾನಕ್ಕೆ ಹೋದ್ಮೇಲೆ ನಿಮಗೆ ತುಂಬಾ ಮೈಯೆಲ್ಲ ಜುಮ್ ಅನ್ಸೋ ರೀತಿ ವೈಬ್ರೇಷನ್ ಆಗುತ್ತೆ. ತುಂಬಾ ಪಾಸಿಟಿವ್ ಎನರ್ಜಿ ಸಿಗ್ತಿದೆ ನಿಮಗೆ ಆ ಒಂದು ಸ್ಥಳದಲ್ಲಿ. ಯಾವುದೇ ನಿಮಗೆ ಕೆಲಸಗಳಾಗಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ನಿಮಗೆ ತುಂಬ ಟಯರ್ಡ್ ಅನಿಸ್ತಿರ್ಬೋದು, ಜಾಯಿಂಟ್ ಪೇನ್ಸ್ ಇರ್ಬೋದು, ಬ್ಯಾಕ್ ಪೇನ್ ಇರಬಹುದು, ಲೆಗ್ ಪೇನ್ ಇರ್ಬೋದು, ಮೈಗ್ರೇನ್ ಸಮಸ್ಯೆ ಇರ್ಬೋದು, ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಸ್ಥಳಕ್ಕೆ ಹೋಗಿ ಬಂದಮೇಲೆ ತುಂಬಾ ಪಾಸಿಟಿವ್ ನಿಮಗೆ ಆಗ್ತಿದೆ, ನಿಮ್ಮ ಆರೋಗ್ಯ ಚೇತರಿಕೆ ಆಗ್ತಿದೆ. ಫೈಲ್ ನಂಬರ್ 2, ಹಾಗೆ ಆ ಒಂದು ಸ್ಥಳದಲ್ಲಿ ನಿಮಗೆ ತುಂಬಾ ಪರಿಮಳದ ಸ್ಮೆಲ್ನ ನೀವು ಸ್ಮೆಲ್ ಮಾಡ್ತಿದ್ದೀರಾ, ಅದು ನಿಮಗೆ ಮನಸ್ಸಿಗೆ ತುಂಬ ಖುಷಿ ಆಗ್ತಿದೆ. ಹಾಗೆ ಅಲ್ಲಿಂದ ಬಂದಮೇಲೆ ನಿಮಗೆ ಕೆಲವು ದಿವಸಗಳಲ್ಲಿ ಇನ್ನಷ್ಟು ಒಳ್ಳೆ ಸುದ್ದಿಗಳನ್ನು ಕೇಳ್ತಿದ್ದೀರಾ, ಹಾಗೆ ಒಳ್ಳೇದಾಗ್ತಿದೆ ನಿಮಗೆ ಆ ಒಂದು ಸ್ಥಳಕ್ಕೆ ಹೋಗಿ ಬಂದಮೇಲೆ. ಮತ್ತೆ ನೀವು ಆ ಒಂದು ಸ್ಥಳಕ್ಕೆ ಹೋಗಬಹುದು. ಈ ಎನರ್ಜೀಸ್ ನನಗೆ ಏನು ಸಿಕ್ಕಿದೆ ನಾನು ಅದನ್ನು ಮಾತ್ರ ತಿಳಿಸ್ತಿದ್ದೀನಿ. ಯಾವುದೋ ವಿಚಾರನ ಸುತ್ತುವರಿ ಅದೇ ನೀವು ವಿಚಾರನ ತುಂಬ ಯೋಚನೆ ಮಾಡ್ತಿರ್ಬೋದು, ಆ ವಿಚಾರಕ್ಕೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲದೆ ಇರ್ಬೋದು, ಅಥವಾ ಆ ವಿಚಾರದಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಇರ್ಬೋದು, ಅಥವಾ ಯಾಕೆ ಈಗ ಆಗ್ತಿದೆ ಅನ್ನೋ ಒಂದು ನಿಮ್ಮ ಆಲೋಚನೆಗೆ ದಾರಿ ಸಿಗ್ತಿದೆ. ನಿಮ್ಮ ಆಲೋಚನೆಗೆ ಏನು ನೀವು ಥಿಂಕ್ ಮಾಡ್ತಿದ್ದೀರಾ. ಫೈಲ್ ನಂಬರ್ 2, ನಿಮ್ಮ ಕೆಲಸದ ವಿಚಾರವಾಗಿ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಫ್ಯಾಮಿಲಿ ವಿಚಾರ ಆಗಿರ್ಬೋದು, ಅಥವಾ ನಿಮ್ಮ ಒಂದು ಪ್ರೀತಿ ವಿಚಾರವಾಗಿ ಆಗಿರ್ಬೋದು. ಮುಂದಿನ ದಿನಗಳಲ್ಲಿ ಇದಕ್ಕೆ ನಿಮಗೆ ಸರಿಯಾದ ಕ್ಲಾರಿಟಿ ಸಿಗ್ತಿದೆ. ಎಸ್, ಕಾನೂನಿಗೆ ಸಂಬಂಧಪಟ್ಟಾಗ ಯಾವುದು ಕೆಲಸಗಳು ಸ್ಟಾಪ್ ಆಗಿದೆ ಅಥವಾ ಅದು ಅಲ್ಲೇ ಸುತ್ತುವರೆದು ಅಲ್ಲೇ ನಿಲ್ತಿದೆ, ಅದು ಕಂಪ್ಲೀಟ್ ಆಗಿಲ್ಲ ಅಂತ ನೀವು ಏನಾದರೂ ಡಿಸಪಾಯಿಂಟ್ ಆಗಿದ್ದರೆ, ಮುಂದಿನ ದಿನಗಳಲ್ಲಿ ತುಂಬ ಫಾಸ್ಟ್ ಮೂಮೆಂಟ್ ಇದೆ. ಇನ್ನಷ್ಟು ವಿಚಾರಗಳಲ್ಲಿ ನಿಮಗೆ ಚರ್ಚೆ ಆಗ್ತಿದೆ. ಆ ಚರ್ಚೆ ಮುಗಿದ ಮೇಲಿಂದ ನಿಮಗೆ ಇನ್ನು ತುಂಬ ಒಳ್ಳೆಯದಾಗ್ತಿದೆ. ಹಾಗೆ ಇಲ್ಲಿ ಫೀಮೇಲ್ ಆ್ಯಂಡ್ ಮೇಲ್, ಹಸ್ಬೆಂಡ್ ಆ್ಯಂಡ್ ವೈಫ್, ನಿಮ್ಮ ಲೈಫಲ್ಲಿ ತುಂಬ ಹಿರಿಯ ವ್ಯಕ್ತಿಗಳು, ಹಸ್ಬೆಂಡ್ ಆ್ಯಂಡ್ ವೈಫ್ ತುಂಬ ಹಿರಿಯ ವ್ಯಕ್ತಿಗಳು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ. ಅವ್ರು ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅಂಕಲ್ ಆಂಟಿ ಆಗಿರ್ಬೋದು, ಅಥವಾ ನಿಮ್ಮ ಹೊರ ವ್ಯಕ್ತಿಗಳಾಗಿರ್ಬೋದು, ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು. ಅವರು ತುಂಬ ನಿಮ್ಗಿನ್ನ ಹಿರಿಯ ವ್ಯಕ್ತಿಗಳಾಗಿರ್ಬೋದು, ಅವರು ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ಹೆಲ್ಪಿಂಗ್ ಮಾಡ್ತಿದ್ದಾರೆ. ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ, ಆತುರತೆ ಬೇಡ. ಯಾರಿಗಾದರೂ ನೀವು ಶುರುಟಿ ಹಾಕೋದಾಗಿರ್ಬೋದು, ಯಾರಿಗಾದ್ರೂ ಹೆಲ್ಪ್ ಮಾಡೋದಾಗಿರ್ಬೋದು, ಕಾನೂನಿಗೆ ಸಂಬಂಧಪಟ್ಟಾಗಿ ಕೆಲಸಗಳಿಗೆ ಯಾರಿಗಾದ್ರೂ ನೀವು ಹೆಲ್ಪ್ನ ಮಾಡ್ತಿದ್ರೆ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಫೈಲ್ ನಂಬರ್ 2, ಎಸ್, ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಬರ್ತಿದ್ದಾರೆ ನಿಮ್ಮ ಭೇಟಿ ಆಗಲಿಕ್ಕೆ. ಈ ವ್ಯಕ್ತಿ ನಿಮಗೆ ಹೊಸ ವ್ಯಕ್ತಿ ಅಂತ ಅನ್ನೋದಕ್ಕಿಂತ ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ ಇರ್ಬೋದು, ಅಥವಾ ಈ ಹಿಂದೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬಂದು ಹೋಗಿರ್ಬೋದು. ಆ ವ್ಯಕ್ತಿ ನಿಮಗೆ ಲವ್ ಪ್ರಪೋಸ್ ಮಾಡಿರ್ಬೋದು, ಅದನ್ನು ನೀವು ಎಕ್ಸೆಪ್ಟ್ ಮಾಡದೆ ಆ ವ್ಯಕ್ತಿ ದೂರ ಹೋಗಿರ್ಬೋದು. ತುಂಬ ವರ್ಷಗಳಾಗಿತ್ತು ಅವರ ಮತ್ತು ನಿಮ್ಮ ಭೇಟಿ, ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಇನ್ನಷ್ಟು ವಿಚಾರಗಳು ನಿಮಗೆ ಮುಂದಿನ ದಿನಗಳಲ್ಲಿ ಈ ಒಂದು ಪರ್ಸನಿಂದ ಸಿಗ್ತಿದೆ. ಫೈಲ್ ನಂಬರ್ 2, ಎಸ್, ನಿಮ್ಮ ಮನಸ್ಸಿಗೆ ಆ ವ್ಯಕ್ತಿನ ನೋಡಿದ್ಮೇಲೆ ತುಂಬ ಶೈನ್ ಆಗ್ತಿದೆ, ಹ್ಯಾಪಿ ಅನ್ನಿಸ್ತಿದೆ. ಬಟ್ ಮತ್ತೆ ನಿಮಗೆ ಆ ವ್ಯಕ್ತಿ ಪ್ರಪೋಸ್ ಮಾಡಿದ್ರೆ ಏನು ನೀವು ನಿರ್ಧಾರ ತೊಗೋತೀರಾ, ಏನು ಆ್ಯಕ್ಷನ್ ತೊಗೋತಿದ್ದೀರಾ, ಅದು ನಿಮಗೆ ಬಿಟ್ಟಂಥ ವಿಚಾರ. ಫೈಲ್ ನಂಬರ್ 2, ಎಸ್, ಕೆಲವು ವಿಚಾರಗಳಲ್ಲಿ ಹಾಗೂ ಕೆಲವು ಮಾತುಗಳಲ್ಲಿ ನೀವು ತುಂಬ ಮೌನವಾಗ್ತಿದ್ದೀರಾ, ಕಸಿಬಿಸಿ ಮಾಡ್ಕೋತಿಲ್ಲ, ಯೋಚನೆ ಮಾಡಿ ನಿರ್ಧಾರ ತೊಗೋತಿದ್ದೀರಾ. ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ನೀವು ಚೆನ್ನಾಗಿದ್ದೀರಾ, ನೀವು ಹ್ಯಾಪಿಯಾಗಿದ್ದೀರಾ, ಆ ವ್ಯಕ್ತಿಗಳು ಹ್ಯಾಪಿ ಸಂತೋಷವಾಗಿರ್ತಾರೆ. ನೀವು ಯಾವಾಗ ಸ್ಯಾಡ್ ಆಗ್ತೀರಾ, ಆ ವ್ಯಕ್ತಿಗಳು ಸ್ಯಾಡ್ ಆಗ್ತಿದ್ದಾರೆ. ಮುಂದಿನ ದಿನಗಳು ನಿಮ್ಮ ಹಿರಿಯರು, ನಿಮ್ಮ ತಂದೆಯ ತಂದೆ ಆಗಿರಬಹುದು, ಅಥವಾ ನಿಮ್ಮ ತಂದೆಯ
ತಾಯಿ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ತಂದೆ, ನಿಮ್ಮ ತಾಯಿಯ ತಂದೆ ತಾಯಿ ಆಗಿರ್ಬೋದು, ಅವರ ಒಂದು ಪೂಜೆಗಳನ್ನು ಅಥವಾ ಅವರು ಏನಾದರೂ ನಿಮ್ಮಿಂದ ತ್ಯಜಿಸಿ ಹೋಗಿದ್ರೆ ಅವರ ಪೂಜೆ ಕಾರ್ಯಗಳನ್ನು ನೀವು ಮಾಡ್ತಿದ್ದೀರಾ, ಅಥವಾ ಅವರು ಏನಾದರೂ ನಿಮಗೆ ಏನಾದರೂ ಮೆಸೇಜಸ್ನ ಕೊಟ್ಟಿರ್ಬೋದು, ಆಸ್ತಿಗೆ ಸಂಬಂಧಪಟ್ಟಾಗೆ, ಕೆಲಸಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ನಿಮಗೆ ಮಾಹಿತಿ ಕೊಡ್ತಿರಬಹುದು. ಹಾಗೆ ನಿಮ್ಮ ಲೈಫಿಗೆ, ನಿಮ್ಮ ಮಕ್ಕಳ ಲೈಫಿಗೆ ಹೊಸ ಸಂಬಂಧಗಳನ್ನು ಹುಡುಕ್ತಿದ್ರೆ ಹೊಸ ಸಂಬಂಧ ಬರ್ತಿದೆ ಮ್ಯಾರೇಜ್ಗೆ. ಸೊ ನಿಮ್ಮ ಮನಸ್ಸಿಗೆ ತುಂಬಾ ಹ್ಯಾಪಿನೆಸ್ ಇದೆ. ತಾಯಿ ಲಕ್ಷ್ಮೀದೇವಿ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿದೆ. ತುಳಸಿ ಮುಂದೆ ನೀವು ಲಕ್ಷ್ಮೀದೇವಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಒಂದು ಆರ್ಥಿಕ ಸಮಸ್ಯೆಗಳು ಅಭಿವೃದ್ಧಿ ಆಗುತ್ತೆ. ಹಾಗೆ ಪ್ಯಾನ್ ನಂಬರ್ 2, ಮುಂದಿನ ದಿನಗಳಲ್ಲಿ ತುಂಬ ಯೋಚನೆ ಮಾಡಿ ನಿರ್ಧಾರ ತಗೋತಿದ್ದೀರಾ. ಹಾಗೆ ತುಂಬ ಹ್ಯಾಪಿನೆಸ್ ಅನ್ನಿಸ್ತಿದೆ, ನಿಮ್ಮ ಮನೆಯಲ್ಲಿ ತುಂಬ ಪ್ರಶಾಂತತೆ ಅನ್ನಿಸ್ತಿದೆ. ಹಾಗೆ ಎಲ್ಲಾದರೂ ಲಾಂಗ್ ಡ್ರೈವ್ ಜರ್ನಿ ಮಾಡ್ತಿರ್ಬೋದು ನೀವು. ಪ್ಯಾನ್ ನಂಬರ್ 2, ಎಸ್, ನಿಮ್ಮ ಸ್ನೇಹಿತರ ಭೇಟಿಯಿಂದ ನಿಮ್ಮ ಮನಸ್ಸಿಗೆ ಖುಷಿ ಇದೆ. ನಿಮ್ಮ ಸ್ನೇಹಿತರ ಮಾತುಗಳಿಂದ ನಿಮಗೆ ತುಂಬಾ ಖುಷಿ ಇದೆ. ಪ್ಯಾನ್ ನಂಬರ್ 2, ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಯಾರು ಸ್ನೇಹ ಬೆಳೆಸಬೇಕು ಅಂತ ಬರ್ತಿದ್ದಾರೆ, ನಿಮ್ಮ ಜೊತೆ ಸಂಬಂಧ ಬೆಳೆಸಬೇಕು ಅಂತ ಬರ್ತಿದ್ದಾರೆ, ನಿಮ್ಮ ಒಳ್ಳೆತನಕ್ಕೆ ಆ ವ್ಯಕ್ತಿಗಳು ತುಂಬಾ ನಿಮ್ಮ ಲೈಫ್ ಲಾಂಗ್ ನಿಮ್ಮ ಜೊತೆ ಇರಲಿಕ್ಕೆ ಬರ್ತಿದ್ದಾರೆ. ಪ್ಯಾನ್ ನಂಬರ್ 2, ಎಸ್, ನಿಮ್ಮ ಮನೆ ದೇವರ ಆಶೀರ್ವಾದ ಕೂಡ ಪ್ಯಾನ್ ನಂಬರ್ 2ಗೆ ಹೆಚ್ಚಾಗಿದೆ. ನೀವೇನು ವ್ರತ ಪೂಜೆ ಮಾಡಿದ್ದೀರಾ ಈ ಹಿಂದೆ, ಅಥವಾ ಏನಾದರೂ ಅರ್ಕೆ ಮಾಡ್ಕೊಂಡಿದ್ರೆ ಆ ಪ್ರಾರ್ಥನೆ ಅರ್ಕೆ ಈಡೇರ್ತಿದೆ. ಇನ್ನು ಒಂದು 6 ಮಂತ್ಸಲ್ಲಿ ಪ್ಯಾನ್ ನಂಬರ್ 2ಗೆ ತುಂಬಾ ನಿಮ್ಮ ನಿಂತಿರೋ ಕೆಲಸಗಳೆಲ್ಲ ಫಾಸ್ಟಾಗಿ ಮೂವ್ ಆಗಿ ಒಂದು ಸೆಟಲ್ಮೆಂಟ್ ಆಗ್ತಿದೆ ಎಲ್ಲದರಲ್ಲೂ. ಪ್ಯಾನ್ ನಂಬರ್ 2, ರಾಯರ ಆಶೀರ್ವಾದದಿಂದ ನಿಮ್ಮ ಕೆಲಸದಲ್ಲಿ ತುಂಬಾ ಯಾವುದು ವಿಳಂಬ ಆಗ್ತಿತ್ತು ಅದರಿಂದ ಮುಂದೆ ಮೂವ್ ಆಗ್ತಿದ್ದೀರಾ. ಎಸ್, ಪ್ಯಾನ್ ನಂಬರ್ 2, ಪ್ರತಿ ಗುರುವಾರ ನೀವು ರಾಯರ ಒಂದು ಅಷ್ಟೋತ್ತರ ಓದೋದ್ರಿಂದ ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಿಮ್ಮ ಲೈಫಲ್ಲಿ ಅಡೆತಡೆ ಆಗಿರೋ ಕೆಲಸಗಳು ಫಾಸ್ಟ್ ಮೂಮೆಂಟಿಂಗ್ ಆಗುತ್ತೆ. ಹಾಗೆ ರಾಯರ ಮಠ ಎಲ್ಲಾದರೂ ನಿಮ್ಮ ಸುತ್ತ ಇದ್ದರೆ ಗುರುವಾರ ನೀವು ತುಳಸಿಯನ್ನು ದೇವರಿಗೆ ಅರ್ಪಣೆ ಮಾಡಿ, ರಾಯರಿಗೆ ಹಾಗೂ ವಿಷ್ಣು ದೇವರಿಗೆ ಅರ್ಪಣೆ ಮಾಡಿ. ತುಂಬ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಿಮ್ಮ ಕಣ್ಣು ಸುತ್ತ ತುಂಬ ಡಾರ್ಕ್ ಸರ್ಕಲ್ಸ್ ಆಗಿದೆ, ಹೆಚ್ಚು ನಿದ್ರೆ ಮಾಡ್ತಿಲ್ಲ, ಚಿಂತೆ ಇದೆ. ಆ ಚಿಂತೆಯಿಂದ ಹೊರಗಡೆ ಬರ್ತಿದ್ದೀರಾ. ಸದ್ಯದಲ್ಲೇ ನಿಮಗೆ ಒಂದು ಮನಸ್ಸಿಗೆ ಖುಷಿಯಾಗುವಂತಹ ಸುದ್ದಿನ ಕೇಳ್ತಿದ್ದೀರಾ. ಅದು ನಿಮಗೂ ಕೂಡ ನಿಮ್ಮ ಪರಿವಾರಕ್ಕೂ ಕೂಡ ಹ್ಯಾಪಿನೆಸ್ನ ತಂದುಕೊಡ್ತಿದೆ. ನಿಮ್ಮನ್ನು ತುಂಬ ಜನ ಪ್ರೌಡ್ ಫೀಲ್ ಮಾಡ್ತಿದ್ದಾರೆ, ಹ್ಯಾಪಿನೆಸ್ ಇದೆ. ನಿಮ್ಮಿಂದ ಇನ್ನಷ್ಟು ಜನಕ್ಕೆ ತುಂಬ ಹೆಲ್ಪಿಂಗ್ ಆಗ್ತಿದೆ. ಯಾವಾಗಲೂ ನಿಮ್ಮದು ಹೆಲ್ಪಿಂಗ್ ಹ್ಯಾಂಡ್ ಇದೆ. ಇನ್ನೊಬ್ರಿಗೂ ಸಹಾಯ ಮಾಡೋ ಗುಣ, ಒಳ್ಳೆಯದನ್ನು ಬಯಸುವಂಥ ಮನಸ್ಸಿಗೆ ಭಗವಂತನ ಆಶೀರ್ವಾದ ಖಂಡಿತ ಹೆಚ್ಚಾಗಿದೆ. ಯಾವುದು ಕೆಲಸನ ನೀವು ಮಾಡಬೇಕು ಅಂತ ಶುರು ಮಾಡಿದ್ದೀರಾ, ಆರಂಭದಲ್ಲೇ ಸ್ವಲ್ಪ ಕಸಿ ಬಿಸಿ ಗೊಂದಲ ಇತ್ತು ಅಥವಾ ಬೇಜಾರಿತ್ತು, ಯಾವುದೂ ಸರಿ ಆಗ್ತಿಲ್ಲ ಅಂತ ಅನಿಸ್ತಿದೆ, ಅದನ್ನು ಸ್ಟಾಪ್ ಮಾಡಬೇಡಿ. ಖಂಡಿತ ಮುಂದುವರಿಸಿ. ಮುಂದಿನ ದಿನಗಳು, ಮುಂದಿನ ವಾರಗಳು ನಿಮಗೆ ತುಂಬಾ ಅಭಿವೃದ್ಧಿನ ತಂದುಕೊಡುತ್ತೆ. ಪ್ಯಾನ್ ನಂಬರ್ 2, ಆನ್ಲೈನಲ್ಲಿ ನೀವೇನಾದರೂ ಬಿಸ್ನೆಸ್ನ ಮಾಡ್ತಿದ್ರೆ ಹೆಚ್ಚಿನ ಲಾಭ ಇದೆ ಮುಂದಿನ ದಿನಗಳಲ್ಲಿ. ಪ್ಯಾನ್ ನಂಬರ್ 2, ಎಸ್, ರಾಯರ ಆಶೀರ್ವಾದದಿಂದ ನಿಮ್ಮ ಕೆಲಸಗಳು ತುಂಬ ಫಾಸ್ಟಾಗಿ ಮೂವ್ ಆಗ್ತಿದೆ. ಎಸ್, ನಿಮ್ಮ ಸಿಸ್ಟರ್ ಇರಬಹುದು ಅಥವಾ ನಿಮ್ಮ ಬ್ರದರ್ ಇರ್ಬೋದು, ಈ ವ್ಯಕ್ತಿಗಳಿಂದ ನಿಮಗೆ ತುಂಬಾ ಹೆಲ್ಪ್ ಸಿಗ್ತಿದೆ. ಆ ವ್ಯಕ್ತಿಗಳಿಂದ ನಿಮಗೆ ಉಡುಗೊರೆಗಳು ಸಿಗ್ತಿದೆ. ಅವರಿಂದ ನಿಮಗೆ ಒಂದಿಷ್ಟು ಮಾತುಗಳಿದೆ. ಆ ಮಾತು ನಿಮಗೆ ತುಂಬಾ ಮನಸ್ಸಿಗೆ ಇಷ್ಟ ಆಗ್ತಿದೆ. ಪ್ಯಾನ್ ನಂಬರ್ 2, ಎಸ್, ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಆ ಒಂದು ಸ್ಥಳ ನಿಮಗೆ ತುಂಬಾ ಮನಸ್ಸಿಗೆ ತುಂಬಾ ಇಷ್ಟ ಆಗ್ತದೆ, ಪಾಸಿಟಿವ್ ಅನ್ನಿಸ್ತಿದೆ. ಪ್ಯಾನ್ ನಂಬರ್ 2, ರಾಧಾಕೃಷ್ಣರ ಆಶೀರ್ವಾದ ಪ್ಯಾನ್ ನಂಬರ್ 2ಗೆ ಇದೆ. ವಿಷ್ಣು ದೇವರ ಆಶೀರ್ವಾದ ಇದೆ. ಪಾರ್ವತಿ ಪರಮೇಶ್ವರರ ಆಶೀರ್ವಾದ ಕೂಡ. ಏನಾದರೂ ನೀವು ಈಶ್ವರನಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ರೆ ನಿಮ್ಮ ಕೆಲಸಗಳಲ್ಲಿ ವಿಳಂಬ ಆಗ್ತಿದೆ, ಫಾಸ್ಟ್ ಮೂಮೆಂಟ್ ಆಗಬೇಕು ಅಂತ, ಖಂಡಿತ ಅದು ಈಡೇರ್ತಿದೆ. ಪ್ಯಾನ್ ನಂಬರ್ 2, ಹಾಗೆ ನೀರು ಹರಿಯುವ ಸ್ಥಳದಲ್ಲಿ ಸ್ವಲ್ಪ ಹುಷಾರಾಗಿರಿ. ಬಿಕಾಸ್ ಅಲ್ಲಿಂದ ನಿಮಗೆ ಸ್ವಲ್ಪ ಜ್ವರ, ಶೀತ ಈ ರೀತಿ ಆಗಬಹುದು. ಪ್ಯಾನ್ ನಂಬರ್ 2, ಯಾರಿಗೆ ಇದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ ಆ ಒಂದು ಸ್ಥಳದಲ್ಲಿ. ಎಸ್, ಇನ್ನಷ್ಟು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ, ಇನ್ನಷ್ಟು ಗೈಡ್ ಮಾಡಲಿಕ್ಕೆ, ಇನ್ನಷ್ಟು ನಿಮ್ಮನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ನಿಮ್ಮ ಲೈಫಿಗೆ ಹೊಸ ವ್ಯಕ್ತಿ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ನ ತಂದುಕೊಡ್ತಿದ್ದಾರೆ. ಆ ವ್ಯಕ್ತಿಯಿಂದ ನಿಮ್ಮ ಬದುಕಲ್ಲಿ ಚೇಂಜಸ್ ಆಗ್ತಿದೆ. ಆಲ್ರೆಡಿ ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಇದ್ದರೆ ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ತುಂಬಾ ಪಾಸಿಟಿವ್ ಎನರ್ಜೀಸ್, ಈ ವ್ಯಕ್ತಿನ ನನ್ನ ಲೈಫಲ್ಲಿ
ತುಂಬ ಪಾಸಿಟಿವ್ ಅನಿಸ್ತಾರೆ. ಈ ವ್ಯಕ್ತಿಯಿಂದ ನನಗೆ ಒಳ್ಳೇದಾಗ್ತಿದೆ, ಈ ವ್ಯಕ್ತಿ ಲೈಫ್ ಲಾಂಗ್ ಜೊತೆ ಇರಬೇಕು, ಸ್ನೇಹಿತರಾಗಿ, ನನ್ನ ಸೋಲ್ಮೇಟ್ ಆಗಿ ಅಂತ ನೀವು ಏನು ಅಂದ್ಕೊಂಡಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯನ ಇಟ್ಕೊಂಡಿದ್ದಾರೆ. ಪಾಲ್ ನಂಬರ್ 2. ಎಸ್, ನಿಮ್ಮ ಒಂದು ಮೂಲ ಜಾತಕನ ಒಂದು ಸರಿ ಪರಿಶೀಲನೆ ಮಾಡಿ. ಮುಂದಿನ ದಿನಗಳಲ್ಲಿ ಎಲ್ಲಾದರೂ ನೀವು ಅಸ್ಟ್ರಾಲಜಿಸ್ಟ್ನ ಭೇಟಿ ಮಾಡಿದ್ರೆ, ರೇಖೆಗಳಿಗೆ ಸಂಬಂಧಪಟ್ಟಾಗ ಏನಾದರೂ ಅಸ್ಟ್ರಾಲಜಿ ರೀಡಿಂಗ್ನ ತಗೋತಿದ್ರೆ ಖಂಡಿತ ನಿಮ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗ್ತಿದೆ. ಇನ್ನಷ್ಟು ವಿಚಾರಗಳು ನಿಮಗೆ ಮನಸ್ಸಿಗೆ ಇನ್ನಷ್ಟು ಗೊಂದಲ ಇರೋ ಮನಸ್ಸಲ್ಲಿ ಏನು ಗೊಂದಲ ಇದೆ ಆ ವಿಚಾರಕ್ಕೆ ಕ್ಲಾರಿಟಿ ಸಿಗ್ತಿದೆ. ಪಾಲ್ ನಂಬರ್ 2. ಎಸ್, ಯಾರನ್ನ ತುಂಬ ನೀವು ಬೇಗ ನಂಬ್ತಿದ್ದೀರಾ, ಆ ವ್ಯಕ್ತಿಗಳು ನಿಮಗೆ ಒಂದು ರೀತಿ ನೋವುಂಟನ್ನ ಮಾಡ್ಬೋದು ಮುಂದಿನ ದಿನಗಳಲ್ಲಿ. ಆ ವ್ಯಕ್ತಿಯಿಂದ ನೀವು ದೂರ ಇರಿ. ಮೀನ್ಸ್ ಆ ವ್ಯಕ್ತಿ ಸಡನ್ನಾಗಿ ನಿಮ್ಮಿಂದ ಮಾತನ್ನ ಬಿಟ್ಟು ದೂರ ಇದ್ದರೆ, ನಿಮ್ಮ ಕೆಲಸದ ಸರೌಂಡಿಂಗ್, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸಡನ್ನಾಗಿ ಆ ವ್ಯಕ್ತಿ ನಿಮ್ಮ ಹತ್ರ ತುಂಬ ಕ್ಲೋಸ್ ಆಗಿ ನಿಮ್ಮ ಬಗ್ಗೆ ಹೆಚ್ಚಾಗಿ ಕಾಳಜಿ ವಹಿಸ್ತಿದ್ದಾರೆ, ಆ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಮಾತಾಡ್ತಿದ್ರೆ, ಆ ವ್ಯಕ್ತಿ ನಿಮ್ಮ ಒಂದು ಕೆಲಸಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಲೈಫಲ್ಲಿ ಹ್ಯಾಪಿನೆಸ್ ಚೇಂಜಸ್ ಇದೆ ಅನ್ನೋದನ್ನು ಅವರು ಸಹಿಸ್ತೀವಿ. ನಿಮ್ಮ ಒಂದು ಎಲ್ಲರ ಒಂದು ನಿಮ್ಮ ಜೊತೆ ಕಾನ್ವರ್ಸೇಷನ್, ಮಾತು, ಖುಷಿ ಹಾಗೂ ನೀವೆಲ್ಲರ ಜೊತೆ ತುಂಬ ಬೇಗ ಬೆರಿತೀರಾ, ಅದು ಆ ವ್ಯಕ್ತಿಗೆ ನೋಡಿ ಸಹಿಸ್ಲಿಕ್ಕೆ ಆಗ್ತಿಲ್ಲ. ನಿಮ್ಮನ್ನು ಗುರುತಿಸ್ತಿದ್ದಾರೆ ಅನ್ನೋದನ್ನೇ ಅವರು ಸಹಿಸೋಕ್ಕಾಗ್ತಿಲ್ಲ. ಎಸ್, ಇಂಥ ವ್ಯಕ್ತಿಗೆ ನಿಮಗೆ ಡೌಟ್ ಇದ್ದರೆ ಆ ವ್ಯಕ್ತಿ ಮೇಲೆ, ವ್ಯಕ್ತಿಯಿಂದ ನನಗೆ ಸಮಸ್ಯೆ ಆಗ್ತಿದೆ ಅಂತ, ಆ ವ್ಯಕ್ತಿಯಿಂದ ನೀವು ದೂರ ಇರಿ. ಪಾಲ್ ನಂಬರ್ 2. ಯಾವುದಾದ್ರೂ ಇಂಪಾರ್ಟೆಂಟ್ ಫೈಲ್, ಡಾಕ್ಯುಮೆಂಟ್ಸ್ ಏನಾದರೂ ನೀವು ಕಳ್ಕೊಂಡಿದ್ರೆ ಅದು ವಾಪಸ್ ನಿಮ್ಮ ಕೈಗೆ ಸೇರ್ತಿದೆ ಮುಂದಿನ ದಿನಗಳಲ್ಲಿ. ಅದ್ರ ಬಗ್ಗೆ ನೀವು ತುಂಬ ಟೆನ್ಷನ್ ಆಗಿದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಆ ಒಂದು ವಸ್ತುಗಳು ನಿಮಗೆ ಸಿಗ್ತಿದೆ. ಇಂಪಾರ್ಟೆಂಟ್ ಫೈಲ್, ಡಾಕ್ಯುಮೆಂಟ್ಸ್ ಯಾವುದಿದೆ ಖಂಡಿತ ಸಿಗ್ತದೆ. ಅಥವಾ ನೀವು ಯಾವುದಾದ್ರೂ ನಿಮ್ಮ ಇಂಪಾರ್ಟೆಂಟ್ ವಸ್ತುನ ನೀವು ಯಾರಿಗಾದರೂ ಕೊಟ್ಟಿದ್ರೆ ಅದು ವಾಪಸ್ ನೀವು ಪಡೆದುಕೋತಿದ್ದೀರಾ. ಪಾಲ್ ನಂಬರ್ 2. ಎಸ್, ನಿಮ್ಮ ಆರೋಗ್ಯದಲ್ಲಿ ಖಂಡಿತ ಬದಲಾವಣೆಗಳಿದೆ. ಆಗಾಗ ನೀವು ನಿಮಗೆ ಕ್ಲೆನ್ಸ್ ಮಾಡ್ಕೊಳ್ಳಿ. ಬಿಕಾಸ್ ಕೆಲವು ದೃಷ್ಟಿಗಳು ನಿಮಗೆ ಬೇಗ ತಾಗುತ್ತೆ. ನೀವು ತುಂಬ ಎಲ್ಲರ ಕಣ್ಗೂ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದೀರಾ. ಎಸ್, ಪಾಲ್ ನಂಬರ್ 2. ಹೆಚ್ಚಾಗಿ ನಿಮ್ಮ ಮಕ್ಕಳ ಲೈಫಲ್ಲಿ ತುಂಬಾ ಸಕ್ಸಸ್, ಅಚೀವ್ಮೆಂಟ್ ಬರ್ತಿದೆ. ಪಾಲ್ ನಂಬರ್ 2. ಅದನ್ನು ನಿಮಗೆ ತುಂಬಾ ಸಂತೋಷ, ಹ್ಯಾಪಿನೆಸ್ ಇದೆ. ಹಾಗೆ ನಿಮ್ಮಲ್ಲಿರುವಂಥ ಯಾವುದಾದ್ರು ವಸ್ತುಗಳನ್ನ ನೀವು ಎಕ್ಸ್ಚೇಂಜ್ ಮಾಡ್ತಿರ್ಬೋದು, ಹೊಸ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿರ್ಬೋದು, ಉಡುಗೆಗೆ ಸಂಬಂಧಪಟ್ಟಾಗಿ ಹೊಸ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ತಿರ್ಬೋದು. ಪಾಲ್ ನಂಬರ್ 2. ಯಾವುದೇ ಪತ್ರಿಕೆಗಳಿಗೆ ಸೈನ್ ಮಾಡೋದಿದ್ರೆ ಒಂದ್ಸತಿ ಪರಿಶೀಲನೆ ಮಾಡಿ, ಓದಿ ಸೈನ್ ಮಾಡಿ, ಆನಂತರ ನೀವು ನಿರ್ಧಾರ ತಗೊಳ್ಳಿ. ಪಾಲ್ ನಂಬರ್ 2. ಎಸ್, ಪ್ರತಿದಿನ ನೀವು ತುಳಸಿ ಗಿಡಕ್ಕೆ ನೀರು ಹಾಕೋದ್ರಿಂದ ಪ್ರಾರ್ಥನೆ ಮಾಡಿ ಹಾಕಿ. ನಿಮ್ಮ ಒಂದು ಪ್ರಾಬ್ಲಮ್ಸಿಂದ ಹೊರಗಡೆ ಬೇಗ ಬರಬೇಕು, ನನಗೆ ದಾರಿನ ತೋರಿಸ್ಕೊಡಿ ಅಂತ ತುಳಸಿ ಮಾತೆಗೆ ಪ್ರಾರ್ಥನೆ ಮಾಡಿ ನೀರು ಹಾಕಿ. ಖಂಡಿತ ನಿಮ್ಮ ಪ್ರಾಬ್ಲಮ್ಸಿಂದ ಹೊರಗಡೆ ಬರ್ತಿದ್ದೀರಾ, ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗ್ತಿದೆ. ಎಸ್, ತುಂಬ ಕ್ಲೆವರ್ ಮೈಂಡೆಡ್ ವ್ಯಕ್ತಿ ನೀವು, ತುಂಬ ಆನೆಸ್ಟ್ ವ್ಯಕ್ತಿ ಆ್ಯಂಡ್ ತುಂಬ ಎಲ್ಲರಿಗೂ ಇಷ್ಟ ಆಗುವಂಥ ವ್ಯಕ್ತಿ. ಪಾಲ್ ನಂಬರ್ 2. ಮುಂದಿನ ದಿನಗಳು ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಇದೆ. ಯಾವುದರಲ್ಲಿ ನೀವು ಈ ಹಿಂದೆ ಎಡವಿದ್ರಿ ಅಥವಾ ಮಿಸ್ಟೇಕ್ ಆಗಿತ್ತು ಅಥವಾ ಮಿಸ್ಟೇಕ್ಸಿಂದ ನಿಮ್ಮ ಮನಸ್ಸಿಗೆ ನೋವಾಗಿದೆ, ಈ ನಿರ್ಧಾರ ನಾನು ಮುಂಚೆನೇ ತೊಗೋಬೇಕಾಗಿತ್ತು, ಈಗ ಆಲೋಚನೆ ಬರ್ತಿದೆ ಅಂತ, ಖಂಡಿತ ಮುಂದಿನ ದಿನಗಳಲ್ಲಿ ಆ ಆಲೋಚನೆಗಳಿಂದ ನಿಮ್ಗೆ ಹೊಸ ದಾರಿಗಳು ಸಿಗ್ತಿದೆ. ಇನ್ನು ಯಾವ ವಿಚಾರವಾಗಿ ಅದು ಮುಗ್ದೋಗಿದೆ, ಅದು ಕಂಪ್ಲೀಟ್ ಆಗೋಗಿದೆ, ಅದ್ರ ಬಗ್ಗೆ ಚರ್ಚೆ ಬೇಡ ಅಂತ ನೀವು ಅಂದ್ಕೊಂಡಿದ್ದೀರಾ, ಅದಿನ್ನೂ ಕಂಪ್ಲೀಟ್ ಆಗಿಲ್ಲದೆ ಇಲ್ಲ, ಅದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ ವಿಚಾರವಾಗಿ ನೀವು ಚರ್ಚೆ ಮಾಡ್ತಿದ್ದೀರಾ. ಕಾನೂನಿಗೆ ಸಂಬಂಧಪಟ್ಟಾಗಿರಬಹುದು, ನಿಮ್ಮ ಒಂದು ಪರ್ಸನಲ್ ಮ್ಯಾಟರ್ಸ್ ಯಾವ್ದು ವಿಚಾರಕ್ಕೆ ಸಂಬಂಧಪಟ್ಟಾಗಿರಬಹುದು. ಪಾಲ್ ನಂಬರ್ 2. ಎಲ್ಲಿ ನೀವು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗ್ತಿದ್ದೀರಾ, ಆಗ ನೀವು ಯಾವುದಾದ್ರೂ ಗ್ರೀನ್ ಕಲರ್ ಟೈಯಿಂಗ್ ದಾರನ ಏನಾದರೂ ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಳಿ. ಗ್ರೀನ್ ಕಲರ್ ಲೀವ್ಸ್ ಆಗಿರ್ಬಹುದು, ಗ್ರೀನ್ ಕಲರ್ ದಾರ ಆಗಿರ್ಬೋದು, ಅಥವಾ ಗ್ರೀನ್ ಕಲರ್ ಬಟ್ಟೆ ಆಗಿರ್ಬೋದು. ಗ್ರೀನ್ ಥಿಂಗ್ಸ್ನ ನಿಮ್ಮ ಜೊತೆ ಇಟ್ಕೊಂಡು ಟ್ರಾವೆಲ್ ಮಾಡೋದ್ರಿಂದ ನಿಮ್ಮ ಒಂದು ಕೆಲಸದಲ್ಲಿ ಹೆಚ್ಚಿನ ಸಕ್ಸಸ್, ಹೆಚ್ಚಿನ ಬದಲಾವಣೆಗಳು ಇದೆ. ಸೊ ನೀವು ಸಾಕಿರೋ ಪ್ರಾಣಿ ನಿಮಗೆ ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ.
ಶಿರ್ಡಿ ಸಾಯಿಬಾಬರ ಆಶೀರ್ವಾದ ನಿಮ್ಮ ಮನೆಯ ಮೇಲಿದೆ. ಎಸ್, ಯಾವುದಾದ್ರೂ ನಾಯಿಗೆ, ಬೀದಿ ನಾಯಿಗೆ ಅಥವಾ ನಿಮ್ಮ ಮನೇಲಿರೋ ನಾಯಿಗೆ ಬಿಸ್ಕೆಟನ್ನು ಕೊಡಿ. ಗೋಧಿಯಿಂದ ಮಾಡಿರುವಂತಹ ಪದಾರ್ಥನ ನೀವು ಕೊಡೋದ್ರಿಂದ ಸಂಕಲ್ಪ ಮಾಡ್ಕೊಳ್ಳಿ ನಿಮ್ಮಷ್ಟ ಅಥವಾ ಸಿದ್ಧಿ ಆಗಲಿ ಅಂತ. ಖಂಡಿತ ಯಾವುದು ನಿಮಗೆ ಸ್ಟ್ರಕ್ ಆಗಿದೆ ಆ ಕೆಲಸಗಳು ಫಾಸ್ಟಾಗಿ ಮೂವ್ ಆಗುತ್ತೆ. ನಿಮ್ಮ ಒಂದು ಫೇಸಲ್ಲಿ ಏನು ಪೆಗ್ಮೆಂಟೇಷನ್ ಇದೆ ಅದು ಕೂಡ ಮುಂದಿನ ದಿನಗಳಲ್ಲಿ ನೀವು ಟ್ರೀಟ್ಮೆಂಟ್ನ ತಗೋತಿದ್ದೀರಾ. ಎಸ್, ನಿಮ್ಮ ಒಂದು ಲೆಫ್ಟ್ ಹ್ಯಾಂಡಲ್ಲಿ ಮಚ್ಚೆ ಇರಬಹುದು, ಹಸ್ತದ ಕೆಳಗಡೆ ಈ ರೀತಿ ಇಲ್ಲೆಲ್ಲರೂ ಮಚ್ಚೆ ಇರ್ಬೋದು. ಫೈಲ್ ನಂಬರ್ 2, ಖಂಡಿತ ಮುಂದಿನ ದಿನಗಳು ನಿಮ್ಮ ಬದುಕಲ್ಲಿ ಹೊಸ ಬದಲಾವಣೆನ ನೀವು ನೋಡ್ತಿದ್ದೀರಾ, ಅದಕ್ಕೋಸ್ಕರ ಕಾಯ್ತಿದ್ದೀರಾ, ಅದು ನಿಮ್ಮ ಲೈಫಿಗೆ ಬರ್ತಿದೆ. ಎಸ್, ಫೈಲ್ ನಂಬರ್ 2, ಒಡೆದೋಗಿರೋ ವಸ್ತುಗಳು ಯಾವುದಾದ್ರೂ ನೀವು ಇಟ್ಕೊಂಡಿದ್ರೆ ಅಥವಾ ಅದು ಏನಾದರೂ ಸ್ವಲ್ಪ ಸೀಳಿದ್ರೆ ಅದನ್ನು ಮತ್ತೆ ಕ್ಲೆನ್ಸ್ ಮಾಡಿ ಮನೆಯಲ್ಲಿ ಇಡಬೇಡಿ. ಅದು ಸೀಳಿದ್ರೂ ಹೊಡೆದ ಹಾಗೇ ಗಾಜಿಗೆ ಸಂಬಂಧಪಟ್ಟ ಇರೋದಾಗಿರ್ಬೋದು ಅಥವಾ ಯಾವುದಾದ್ರೂ ವಸ್ತುಗಳು ಹೊಡೆದೋಗಿರೋವಂಥದ್ದು ಯಾವುದಾದ್ರೂ ನೀವು ಇಟ್ಕೊಂಡಿದ್ರೆ ಮೆಮೊರೀಸ್ಗಾಗಿ ಅಥವಾ ಏನಾದರೂ ಸಮಥಿಂಗ್, ಅದನ್ನು ನೀವು ಕ್ಲೆನ್ಸ್ ಮಾಡಿ. ಇಲ್ಲ ಯಾವುದಾದ್ರೂ ನಿಮ್ಮ ಮನೆಯಲ್ಲಿ ಹೊರಗಡೆ ಎಲ್ಲಾದರೂ ಇಡಿ. ಬಿಕಾಸ್ ಅದು ಹೊಡೆದೋಗಿರೋ ವಸ್ತುಗಳು ಮನೆಯಲ್ಲಿ ನೆಗೆಟಿವಿಟಿ ಎನರ್ಜೀಸ್ ಸಿಗ್ತಿರುತ್ತೆ. ಸೊ ದಟ್ಸ್ ವೈ. ಎಸ್, ಫೈಲ್ ನಂಬರ್ 2, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿ ನನ್ನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.